ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ಪೂಜ್ಯ ಶ್ರೀ ಗುರು ಬಸವಪಟ್ಟದೇವರು ಅವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರಂತ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರೇ, ಲೋಕಸಭಾ ಯುವಕ ಸದಸ್ಯರಾದ ಶ್ರೀಮಾನ್ ಸಾಗರ್ ಈಶ್ವರ್ ಖಂಡ್ರೆ ಅವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈಗಾಗಲೇ ನನ್ನ ಎದುರಿಗಿರ್ತಕ್ಕಂಥ ಎಲ್ಲ ಶಾಲೆಯರೇ, ಮಾಧ್ಯಮ ಮಿತ್ರರೇ, ಸಹೋದರಿಗಳೇ, ಈಗಾಗಲೇ ಪೂಜ್ಯ ಗುರು ಬಸವಪಟ್ಟದೇವರು ವಿಸ್ತಾರವಾಗಿ ಈ ಮಠದ ಬಗ್ಗೆ, ಮಠ ನಡೆದುಕೊಂಡು ಬಂದ ದಾರಿಯ ಬಗ್ಗೆ, ಮಾಡಿದ ಸಾಧನೆ ಮತ್ತು ಸೇವೆಗಳ ಬಗ್ಗೆ ವಿಸ್ತಾರವಾಗಿ ಕೇಳಿದೆ. ನಾವು ಈ ಕ್ಷೇತ್ರಕ್ಕೆ ಬಂದಾಕ್ಷಣ ಮೊದಲು ಹೋಗಿದ್ದು ಗುರುಕುಲ ಪ್ರವೇಶ ಮಾಡ್ತಿದ್ದಂತೆ ಅಲ್ಲಿ ವಿದ್ಯಾರ್ಥಿಗಳನ್ನು ನೋಡಿದಾಗ ಆ ಚೈತನ್ಯ ಮತ್ತು 6,000 ವಿದ್ಯಾರ್ಥಿಗಳು ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. 3,000 ಅಲ್ಲಿ ಇರ್ತಾರೆ, 3,000 ಡೇಸ್ ಕಾಲಿಸಿದ್ದಾರೆ. ನಾವು ಹಿಂದಿನ ಕಾಲದ ಗುರುಕುಲಗಳ ಬಗ್ಗೆ ಕೇಳಿದ್ವಿ. ಗುರುಕುಲದಲ್ಲಿ 1, 2, 5 ಜನ ವಿದ್ಯಾರ್ಥಿಗಳು. ಈ ಕಾಲದಲ್ಲಿ ಗುರುಕುಲ ಎಂಬ ನಿಜವಾದ ಅರ್ಥದಲ್ಲಿ ಗುರುಕುಲದಲ್ಲಿ 6,000 ವಿದ್ಯಾರ್ಥಿಗಳಿದ್ದಾರೆ ಎಂಬುದೇ ಒಂದು ದೊಡ್ಡ ಚಮತ್ಕಾರ ಆಗಿರುತ್ತೆ. ಯಾಕಂದರೆ ಇದೊಂದು ಬರೀ ವಿದ್ಯೆ ಅಥವಾ ಶಿಕ್ಷಣ ಕೊಡ್ತಕ್ಕಂಥಲ್ಲ, ಸಂಸ್ಕಾರ ಕೊಡ್ತಕ್ಕಂಥ, ಒಳ್ಳೆಯ ನಾಗರಿಕರನ್ನು ಮಾಡ್ತಕ್ಕಂಥ, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಉತ್ತಮ ಮನುಷ್ಯನ ಮಾಡತಕ್ಕಂಥ ಕೆಲಸ ಈ ಗುರುಕುಲದಲ್ಲಿ ನಡೀತದೆ. ಸುಮಾರು 20,000 ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಬೇರೆ ಬೇರೆ ಅವರ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಹೇಳಿದೆ. ಈ ಅರ್ಥಪೂರ್ಣ ಮತ್ತು ವೈಶಿಷ್ಟ್ಯ ಹಾಗೂ ದೈವ ಲೇಪನದ ಈ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸಲು ನಾನು ಬಹಳ ಪುಣ್ಯವಂತ ಮತ್ತು ಭಾಗ್ಯವಂತ ಅಂತ ಅಂದ್ಕೊಂಡಿದ್ದೇನೆ. 2010 ಇದೇ ಭಾರತೀಯಲ್ಲಿ ಪೂಜ್ಯ ಬಸವಲಿಂಗ ಪಟ್ಟದೇವರ ಈ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸುವುದು ಬಹಳ ಸಂತೋಷ ಸಿಕ್ಕಿದೆ. ಭಾರತೀಯ ಮಠ ಪ್ರಾಚೀನ ಮಹತ್ವದ ಐತಿಹಾಸಿಕ ಮಠ. ಕನ್ನಡ ನಾಡಿಗೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಜನಮಾನಸದಲ್ಲಿ ನೆಲೆಸಿ ಒಂದು ದೊಡ್ಡ ಮಠ ಇದು. ಕಾರಣ, ಈ ಮಠವು ಕೇವಲ ಧಾರ್ಮಿಕ ಚಟುವಟಿಕೆ ಸೀಮಿತವಾಗದೆ ಅನೇಕ ಶಾಖಾ ಮಠಗಳನ್ನು ನಿರ್ಮಿಸಿ, ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ, ಕನ್ನಡ ಪರ ಹೋರಾಟ ಮಾಡಿ, ಅಸಮಾನತೆ ದೂರ ಮಾಡಿ, ಮಹಿಳೆಯರಿಗೂ ಸಮಾನ ಅವಕಾಶ ನೀಡಿ, ಹಿಂದುಳಿದವರ ಮತ್ತು ದಲಿತರಾಗಿ ಏಳಿಗೆಗಾಗಿ ಶ್ರಮಿಸಿ, ವಚನ ಸಾಹಿತ್ಯವನ್ನು ಜೀವನಾಮೃತವನ್ನಾಗಿ ಮಾಡಿ, ವಚನ ವಿಶ್ವವಿದ್ಯಾಲಯದ ಕನಸನ್ನು ಕಂಡು ಅದನ್ನು ನಿಜ ಮಾಡಲು ಸಾಹಿತ್ಯ ಸೃಷ್ಟಿ, ಪುಸ್ತಕಗಳ ಪ್ರಕಟಣೆ, ಗ್ರಂಥಾಲಯಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಪಡಿಸುವ, ಅನ್ನ ಅಕ್ಷರ ಆಶ್ರಯ ನೀಡುತ್ತಿರುವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಸವ ಸತ್ವಗಳನ್ನು ನಿತ್ಯ ಸತ್ವಗಳನ್ನಾಗಿ ಆಶ್ರಯ
ತರಲು ಸದಾ ಪ್ರಯತ್ನಿಸಿರುವ ಈ ಮಠದ ಹಿರಿಮೆ ಹೆಗ್ಗಳಿಕೆ ಪಡೆದ ಜನಮಾನಸ ಹೃದಯದಲ್ಲಿ ಭಕ್ತಿಪೂರ್ವಕವಾಗಿ ಪಡೆದಿದೆ. ಅಮೃತ ಮಹೋತ್ಸವ ಅನ್ನುವಾಗ ಎರಡು ಮಾತುಗಳು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಮೃತ ಮಹೋತ್ಸವ ಏಕೆ? ಅಮೃತ ಮಹೋತ್ಸವ ಯಾರಿಗೆ? ಮಹಾತ್ಮರಿಗೆ, ಮಹಾಸಾಧಕರಿಗೆ, ಸಂತರಿಗೆ, ಪೂಜ್ಯರಿಗೆ ಇಂಥ ಆಚರಣೆಗಳ ಹಂಗಿಲ್ಲ. ಅದು ಅವ್ರಿಗೆ ಬೇಕಾಗಿಲ್ಲ, ಅವರಿಗೆ ಅವಶ್ಯಕತೆ ಇಲ್ಲ. ಮತ್ತು ಹಾಗಿದ್ರೆ ಹೇಗೆ ಮಾಡೋದಂದ್ರೆ ನೋಡಿ, ಬಸವ, ಬುದ್ಧ, ಗಾಂಧೀಜಿ, ಮದರ್ ತೆರೇಸಾ, ಶಿವಕೇರಳದ ತುಮಕೂರಿನ ಶಿವಕುಮಾರ ಸಿದ್ಧಗಂಗಾ ಸ್ವಾಮಿಗಳು, ಶತಮಾನ ಕಂಡ ನಿಜ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಇಂಥವರ ಅವರ ಸಾಧನೆ, ಸೇವೆ, ತ್ಯಾಗ ಇಂಥ ಅಮೃತ ಮಹೋತ್ಸವ ಮಾಡಿಸ್ಕೊಳ್ಬೇಕು ಅಥವಾ ಜನ್ಮದಿನ ಆಚರಣೆ ಮಾಡ್ಕೊಂಡು ಮಾಡಿದವರಲ್ಲ. ಆದ್ದರಿಂದ ಈ ಅಮೃತ ಮಹೋತ್ಸವ ಗುರುಗಳಿಗೆ ಅವರಿಗೆ ಬೇಕಾಗಿಲ್ಲ, ಆದರೆ ಅದು ನಮಗೆ ಬೇಕು. ಇಂಥ ಸಮಾರಂಭದಲ್ಲಿ ನಮಗೆ ಬೇಕು. ಈ ಸಮಾರಂಭದಲ್ಲಿ ಏನಾಗ್ತಂದರೆ ಮಹಾತ್ಮರ, ಸಂತರ, ಮಹಾಸಾಧಕರ, ಪೂಜ್ಯರ, ಮನುಕುಲಕ್ಕೆ ದೊಡ್ಡ ಸೇವೆ ಸಲ್ಲಿಸಿದ ಅವರನ್ನು ಸ್ಮರಿಸಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಗೌರವಿಸಿ ಪ್ರೇರಣೆ ಪಡೆದು ನಮ್ಮ ಬದುಕನ್ನು ಉತ್ತಮ ಮಾಡಿಸ್ಕೊಡು. ದೇವರ ಮುಂದೆ ಹಚ್ಚತಕ್ಕಂಥ ದೀಪ ದೇವರಲ್ಲಿರ್ತಕ್ಕಂಥ ಕತ್ತಲೆಯನ್ನು ಬೆಳಕಾಗಲಿಲ್ಲ. ದೇವರೇ ಕತ್ತಲಿಲ್ಲ, ದೇವರೇ ಬೆಳಕು. ಆದರೆ ನಮ್ಮೊಳಗಿರ್ತಕ್ಕಂಥ ಕತ್ತಲೆ, ನಮ್ಮೊಳಗಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಲು ನಾವು ದೇವರ ಒಂದು ದೀಪ ಹಚ್ಚಿದಂತೆ ಈ ಅಮೃತ ಮಹೋತ್ಸವವನ್ನು ಅವರಿಗಾಗಿಲ್ಲ, ನಮಗಾಗಿ, ಅವರ ನಡೆದ ದಾರಿ, ಅವರ ಬದುಕಿನ ಸಂದೇಶ, ಅವರು ಹಾಕಿಕೊಟ್ಟಂಥ ಮಾರ್ಗ, ಸನ್ಮಾರ್ಗ ಮಾರ್ಗದಲ್ಲಿ ನಾವು ಪ್ರೇರಣೆ ಪಡೆದು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋದು ಇದು ನಮಗೆ ಬೇಕು. ಆದ್ದರಿಂದ ಈ ಅಮೃತ ಮಹೋತ್ಸವ ಸಮಾರಂಭ ನಮಗೆ ಬೇಕು, ಅವರಿಗೆಲ್ಲ ನಮ್ಮ ಮಾತನ್ನು ಹಿಂಗೆ ಹೇಳ್ತೀವಿ. ನನಗೆ ಭಾಳ ಸಂತೋಷವಾದ ಒಂದು ವಿಷಯ ಅಂದರೆ ಈಗಾಗಲೇ ಸಿಕ್ಕ ಮಕ್ಕಳು ಬಂದಿದೆ. ನಾನು ಯಾವಾಗಲೇ ಮಾತನ್ನು ಹೇಳ್ತೇನೆ, ನಿಜವಾದ ಸಂಪತ್ತು ಏನು ನಮ್ಮ ದೇಶದಲ್ಲಿ ದೊಡ್ಡ ನಿಜವಾದ ಸಂಪತ್ತು ಯಾವುದು ಅಂದರೆ ಮಕ್ಕಳೇ ದೇಶದ ದೊಡ್ಡ ಸಂಪತ್ತು. ಜೊತೆಗೆ ಯುವಕರೇ ನಮ್ಮ ದೇಶದ ದೊಡ್ಡ ಶಕ್ತಿ. ಅನುಭವ, ಹಿರಿಯರ ಅನುಭವವೇ ಅದು ನಮಗೆ ಮಾರ್ಗದರ್ಶನ. ಈಗ 75 ವರ್ಷದ ಈ ಅಮೃತ ಮಹೋತ್ಸವದಲ್ಲಿ ನಾನು ಈಗಾಗಲೇ ಗುರುಗಳು ಹೇಳಬೇಕು, ಗುರು ಬಸವ ಪಟ್ಟದೇವರು ಹೇಳಿ, ಈ ಶ್ರೀ ಕೋಸಂಬಿಯವರು ಒಂದು ಪೇಪರಿಂದ ಆರ್ಟಿಕಲ್ ಓದಿದೆ ನೋಡಿ, ಎಷ್ಟು ನನ್ನ ಮನಸ್ಸಿಗೆ ಒಳ್ಳೆ ಆಳ ಕೇಳಿದೆ. ಗುರುಗಳು 25ನೇ ಆಗಸ್ಟನ್ನು ತಮ್ಮ ಜನ್ಮ ದಿನೋತ್ಸವದ ಬಸವ ಸುದೈವಿ ಮಕ್ಕಳ ದಿನದಲ್ಲಿ ಸೇರಾಗ್ತಾ ಇದೆ. ಅಂದರೆ ಅನಾಥ ಮಕ್ಕಳು ಅನ್ನೋದು ಬೇಡ, ಅನಾಥ ಅಂತಕ್ಕಂಥ ಭಾವನೆ ಅವರಿಗೆ ಬೇಡ, ಅವರು ಸುದೈವಿಗಳು ಅಂತಕ್ಕಂಥ ಭಾವನೆ ಇರಲಿ ಅಂತ ಅಂಥವರ ದಿನಾಚರಣೆಯನ್ನು, ತಮ್ಮ ಜನ್ಮದಿನವನ್ನು ಅಂಥವರ ದಿನಾಚರಣೆಯನ್ನು ಆಚರಿಸಿ ಮಾಡತಕ್ಕಂಥದ್ದು ಎಷ್ಟೊಂದು ದೊಡ್ಡದಾಗ್ತದೆ. ಭಾಳ ನನಗಂತೂ ಭಾಳ ಅನಾಥ ಅಂತ ಶಸ್ತ್ರ ಬಳಸಕ್ಕೆ ಕೂಡ ಅವ್ರು ಹಿಂದಿರ್ತಾ ಇದ್ದಾರೆ. ಗುರುಗಳೇ ಒಂದು ಮಾತು, ಅನಾಥ ತಿಪ್ಪೆಯಲ್ಲಿದ್ದಂಥ ಮಕ್ಕಳು, ಬೀದಿ ಮೇಲಿದ್ದಂಥ ಶಿಶುಗಳು ಅಂತ ಅನಾಥರು ನೀವು ದತ್ತು ಕೇಂದ್ರದಲ್ಲಿ ಅವರನ್ನು ತಂದು ಪೋಷಣೆ ಮಾಡಿ ರಕ್ಷಿಸಿ ಬೆಳೆಸ್ತಿಲ್ಲ. ಅವಾಗ ನೀವು ತಲವಾರ ಅನಾಥರು ನಿಮ್ಮಲ್ಲಿ ಬಂದರೆ ಅವರು ದೊಡ್ಡ ಸುದೈವಿಗಳು. ಆ ದೃಷ್ಟಿಯಿಂದ ಈ ಸುದೈವಿ ಮಕ್ಕಳ ಜನ್ಮದಿನ ಎಂಬುದು ನಮ್ಗೆ ಗೊತ್ತಿಲ್ಲ, ಯಾವ ಗಡಿಯಲ್ಲಿ ಎಂಥ ಗಡಿ ಇದೆ ಗೊತ್ತಿಲ್ಲ. ಈ ಅನಾಥ ಮಕ್ಕಳು ತಾವೇನು ಈಗ ಸುದೈವಿ ಮಕ್ಕಳಂತೀರಿ, ಅವ್ರ ಮುಂದೆ ರಾಷ್ಟ್ರಾಧ್ಯಕ್ಷ ಆಗ್ಬೋದು, ಮುಂದೆ ಸಂತರಾಗ್ಬೋದು, ನ್ಯಾಯಾಧೀಶರಾಗ್ಬೋದು. ಆದ್ದರಿಂದ ಅವರು ಸುದೈವಿ ಮಕ್ಕಳು ಭಾಳ ಒಳ್ಳೆಯ ವಿಚಾರ. ಪೂಜ್ಯರು 75 ವರ್ಷದ ನಡೆಸಿದ ಜೀವನ ಮಾತೆ ಜ್ಯೋತಿರ್ಲಿಂಗ ಎಂದು ನುಡಿದು ನಡೆದ ಮತ್ತು ಮಾಡಿದ ಸೇವೆ, ಸಾಧನೆ, ಕಾಯಕದಲ್ಲಿ ಕಂಡ ಕೈಲಾಸ ಕಂಡ
ದಾಸೋಹದಲ್ಲಿ ಸಾಕ್ಷಾತ್ ಶಿವನನ್ನೇ ಕಂಡ ಅಂತಿದೆ. ಒಂದು ಕಡೆ ಒಂದು ಊರಿನಲ್ಲಿ ಒಬ್ಬ ಶಿಕ್ಷಕ ಒಂದು 8 ವರ್ಷ 9 ವರ್ಷ ತನ್ನ ಮಗನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಸಮೀಪ ಬಂದಾಗ ದೇವಸ್ಥಾನದ ಮುಂದುಗಡೆ ಕಲ್ಲಿನ ದೊಡ್ಡ ಶಿವಗಳಿರ್ತಾರೆ. ಆ ಶಿವಗಳನ್ನು ನೋಡಿ ಮಗ ಹಂಚಿಕೊಂಡು ಶಿವ ಅಂತ ವಾಪಸ್ ನೋಡ್ತಾನೆ. ಆದರೆ ಆ ತಂದೆ ಮಗ ಇಲ್ಲಿ ಬಾ, ಅವೇನು ಮಾಡೋದಿಲ್ಲ, ಕಲ್ಲಿನ ಶಿವಗಳು ನೀನು ಒಳಗೆ ಬಾ ಅಂತ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾನೆ. ಮಗ ಅನೇಕ ಸಾರಿ ಮಕ್ಕಳು ಕೇಳ್ತಕ್ಕಂಥ ಪ್ರಶ್ನೆಗೆ ನಾವು ಉತ್ತರ ಕೊಡೋದು ಬಹಳ ಕಷ್ಟ ಆಗ್ತದೆ. ಅಂತಂಥ ಪ್ರಶ್ನೆಗಳು ಬರ್ತದೆ. ಆಗ ಮಗ ಕೇಳ್ತಾನೆ, ಅಪ್ಪ ಈ ಕಲ್ಲಿನ ಶಿವಗಳು ಏನು ಮಾಡೋದಂದ್ರೆ ನೀನು ದಿನ ಈ ಗುಡಿಗೆ ಬಂದು ಈ ಕಲ್ಲಿನ ದೇವರಿಗೆ ನಮಸ್ಕಾರ ಮಾಡ್ತೀನಿ, ಇದರಿಂದ ನಿನಗೇನು ಪ್ರಯೋಜನ? ಆಗ ಆ ಶಿಕ್ಷಕ ಯೋಚನೆ ಮಾಡಲು ಪ್ರಾರಂಭ ಮಾಡ್ತಾನೆ. ಏನು ಈ ಮಗನ ಪ್ರಶ್ನೆ ಗೊತ್ತಿದೆ ಅಂತ ಯೋಚನೆ ಮಾಡಿ ಇದನ್ನು ಬರೆದರೆ ಅವತ್ತಿನಿಂದ ಹೇಳ್ತಾರೆ, ನನ್ನ ಮಗನ ಪ್ರಶ್ನೆ ಕೇಳಿದ್ದಾದ್ರೆ ನಾನು ವಿಚಾರ ಮಾಡಿದ್ದೇನೆ, ಅವತ್ತಿನ ನಾವು ಮನುಷ್ಯರಲ್ಲಿ ದೇವರನ್ನು ಕಾಣತಕ್ಕಂಥ ಪ್ರಯತ್ನ ಮಾಡಿದೆ. ಹಾಗೆ ಮಕ್ಕಳಲ್ಲಿ ಮನುಷ್ಯರಲ್ಲಿ ದೇವರನ್ನು ಕಾಣತಕ್ಕಂಥ ಪ್ರಯತ್ನ ಗುರುಗಳು ಪೂಜ್ಯ ಡಾಕ್ಟರ್ ಬಸವಲಿಂಗ ಕೊಟ್ಟ ದೇವರು ಮಾಡಿದ್ದಾರೆ. 75 ವರ್ಷ ವಸಂತದ ಸಂಭವದಲ್ಲಿ ಹಿಂತಿರುಗಿ ನೋಡಿದಾಗ ಅವರು ಅನುಭವಿಸಿದ ಬಡತನ, ವಿದ್ಯಾರ್ಜನೆಯ ಹಸಿವು, ಆಧ್ಯಾತ್ಮಗಳಿಗೆ ಒಲವು, ಬಸವ ತತ್ವಗಳಿಗೆ ಅಚಲ ನಂಬಿಕೆ, ಮಾನವ ಸೇವೆಯ ಮಹಾದೇವನ ಸೇವೆ, ಸರ್ವರ ಸಮಾನರು ಎನ್ನುವ ಅವರು ಅದ್ಭುತ ಮತ್ತು ಅನುಕಂಪದ ಸಾಧನೆಗೆ ಆ ಬಡತನವೇ ಬಹುಶಃ ಅಡಿಪಾಯ ಆಗಿದ್ದರೂ ಕಂಡುಕೊಳ್ತೀವಿ. ನನ್ನ ದೃಷ್ಟಿಯಲ್ಲಿ ಪೂಜ್ಯ ಗುರು ಬಸವ ಸ್ವಾಮಿಗಳು ಹೇಳಿದರು, ತಾಯಿಯ ಕೀಸಿಗಾಗಿ ಆ ಬಡತನದಲ್ಲಿ ಬೆಳೆದು ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಬಡತನ ಶಾಪ ಅಲ್ಲ, ಬಡತನವನ್ನು ನಾವು ವರವನ್ನಾಗಿ ಪರಿಗಣಿಸಬಹುದು. ಬಡತನ ಶಾಪ ಅಲ್ಲ, ವರ. ಹೇಗೆ ಎಂಬುದನ್ನು ನಾವು ಒಂದೇ ನಿಮಿಷದಲ್ಲಿ ಹೇಳ್ತೀವಿ. ಸುಮಾರು 10 ಜನ ಸಾಧಕರಲ್ಲಿ, ದೊಡ್ಡವರಲ್ಲಿ 7-8 ಜನ ಸಾಧಕರು ಬಡವರು. ಎಂ ವಿಶ್ವೇಶ್ವರಯ್ಯನವರು ಉದಾಹರಣೆ, ಎಂ ವಿಶ್ವೇಶ್ವರಯ್ಯನವರು ಬೀದಿ ಬೆಳಕಲ್ಲಿ ಹೋದರು, ಮುಂದೆ ಇಡೀ ದೇಶಕ್ಕೆ ಬೆಳಕಾದ. ಭಾರತ ರತ್ನ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ನ್ಯೂಸ್ ಪೇಪರ್ ಮಾರಾಟ ಮಾಡಿ ಮುಂದೆ ರಾಷ್ಟ್ರಾಧ್ಯಕ್ಷರಾದರು. ಮದರ್ ತೆರೇಸಾ ಅವರು ಮನೆ ಕೆಲಸ ಮಾಡಿ 2 ನೋಬೆಲ್ ಪ್ರಶಸ್ತಿ ಪಡೆದರು. ಸಮಸ್ಯೆಗಳು, ಸವಾಲುಗಳು ಮನುಷ್ಯನನ್ನು ಗಟ್ಟಿ ಮಾಡ್ತಾರೆ. ಜೊತೆಗೆ ಒಳಗಿದ್ದ ಪ್ರತಿಭಾ ಶಕ್ತಿಯನ್ನು ಹೊರತರುತ್ತದೆ. ಬಡತನ, ಗ್ರಾಮಾಂತರ ಪ್ರದೇಶ ಜನರ ನೋವುಗಳನ್ನು, ಕಷ್ಟಗಳನ್ನು ಹತ್ತಿರದಿಂದ ಕಂಡು ಮಿಡಿಯುವ ಹೃದಯವಂತರಾಗುವಂತೆ ಮಾಡ್ತಾರೆ. ಅನುಕಂಪ, ಇತರ ಸೇವೆ ಮಾಡಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳುವಂತೆ ಅವು ನಮ್ಮ ಜೀವನದಲ್ಲಿ ಅಂತರ್ಗತವಾಗ್ತವೆ. ನಾನು ನ್ಯಾಯಾಧೀಶನಾಗಿ ಸುಮಾರು 15 ವರ್ಷಗಳ ಹೈಕೋರ್ಟ್ಗಳಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡುವಾಗ, ನಾನು ವಕೀಲ ನ್ಯಾಯವಾದಿ ಕೆಲಸ ಮಾಡುವಾಗ ಈ ಬಡತನ, ನಾನು ಬಡತನದಲ್ಲಿ ಬಂದಿದ್ದೀನಿ, ಗ್ರಾಮಾಂತರದ ಬಂದಿದ್ದೀನಿ. ನನಗೂ ಬಡತನದಲ್ಲ, ನನಗೆ ಪೂಜೆ ಗುರುಗಳಿಗೆ ಬಡತನವನ್ನು ವ್ಯಾಖ್ಯೆಯಿಂದಲ್ಲ, ಅರ್ಥದಲ್ಲ, ಹತ್ತಿರದಿಂದ ಅನುಭವದಿಂದ ಕಂಡಿದೆ. ಈ ಹತ್ತಿರದಿಂದ ಅನುಭವ, ಜನರ ಕಷ್ಟಗಳನ್ನು ನೋಡಿದಾಗ ಬಹುಶಃ ಅನುಕಂಪ, ದಯೆ, ಮಾನವೀಯತೆ ಇವೆಲ್ಲ ತಾನಾಗಿ ನಮಗೆ ಗೊತ್ತಿದ್ದಂತೆ ಅಂತರ್ಗತವಾಗಿದೆ. ನಾನು ಕೆಲವೊಂದು ಸಾಮ್ಯಗಳಿವೆ ಈ ಸಂದರ್ಭದಲ್ಲಿ ಹೇಳಬೇಕಂತ. ನಾನು ಹುಟ್ಟಿದ್ದು ಬಡವನಾಗಿ ಗ್ರಾಮಾಂತರ ಪ್ರದೇಶ, ಪೂಜ್ಯರ ಹಾಗೆ
ಹುಟ್ಟಿದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಬಡವರಾಗಿ. ಇದು ಕಾಕತಾಳೀಯ. ಅವರ ಹುಟ್ಟು ಹೆಸರು ಕೂಡ ಶಿವರಾಜ್. ನನ್ನ ಹೆಸರು ಶಿವರಾಜ್. ಈಗ ಅವ್ರ ಪಾರ್ಟಿ ಪಟ್ಟದಲ್ಲಿ. ಈ ಸಂದರ್ಭದಲ್ಲಿ ನನಗೆ ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದ್ದು ಕಾಕತಾಳೀಯ ಮತ್ತು ಅನೇಕ ಪ್ರಶಸ್ತಿಗಳು ದೊರಕಿವೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀವಿ. ಬೆಳ್ಳಿ ಹಬ್ಬ, ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಶತಮಾನೋತ್ಸವ ಇವುಗಳನ್ನು ನಾವು ಆಚರಣೆ ಮಾಡ್ತೀವಿ. ಈ ಆಚರಣೆಗಳ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಒಂದು ಪೂಜ್ಯರ ಜೊತೆಗೆ ನಾವೆಲ್ಲರೂ ಮಾಡಬೇಕಾದ ಒಂದು ಕೆಲಸ ಅಂದರೆ, ಇಂಥ ಸಂದರ್ಭಗಳ ಆಚರಣೆಗಳಲ್ಲಿ 3 ವಿಷಯಗಳನ್ನು ನಾವು ಗಮನ ತರಬೇಕು. ಮೊದಲನೇದು, ನಾವು ಮಾಡಿದ ಬದುಕಿನಲ್ಲಿ ನಾವು ಮಾಡಿದ ಅಥವಾ ಸಂಸ್ಥೆಗಳು ಸಾಧನೆ ಮಾಡಿದ್ದನ್ನು ಸೇವೆ ಮಾಡಿದ್ದನ್ನು ಸಂಭ್ರಮದಿಂದ ಆಚರಣೆ ಮಾಡಿ. ಎರಡನೇದು, ನಾವೇನಾದರೂ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅಥವಾ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ, ಶತಮಾನೋತ್ಸವ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗಿತ್ತು ಅದನ್ನು ಮಿಸ್ ಮಾಡಿ ಅಂತಕ್ಕಂಥ ಕಲ್ಪನೆ ತಿಳ್ಕೊಳ್ಳೋದು. ಅದನ್ನು ಮಿಸ್ ಮಾಡಿದರೆ ಉಳಿದ ಜೀವನದಲ್ಲಿ ಅದನ್ನು ಪೂರ್ತಿ ಮಾಡಬೇಕಂತಕ್ಕಂಥ ಮನಸ್ಸಿಟ್ಕೊಳ್ಳೋದು. ಮೂರನೇದು, ನಾವು ಮುಂದೇನು ಮಾಡಬೇಕು, ಮುಂದೇನು ಮಾಡಬೇಕಂತ ಒಂದು ಆ್ಯಕ್ಷನ್ ಪ್ಲ್ಯಾನ್, ಕ್ರಿಯಾ ಯೋಜನೆ ಮತ್ತೊಂದು ರೋಡ್ ಮ್ಯಾಪ್ ತಯಾರು ಮಾಡಿಕೊಳ್ಳೋಕ್ಕೆ ಈ ಒಂದು ಇಂಥ ಸಂದರ್ಭಗಳು ಅಥವಾ ಸಮಾರಂಭಗಳು ನಮಗೆ ಅನುಕೂಲವಾಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಈ ಪೂಜ್ಯರ ಅಮೃತ ಮಹೋತ್ಸವ ಸಮಾರಂಭವನ್ನು ನಾವು ನಮಗಾಗಿ ಆಚರಣೆ ಮಾಡಿಕೊಳ್ಳೋಣ. ನಾವು ಇದನ್ನು ಸಂಭ್ರಮಿಸೋಣ. ನೀವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸೌಲಭ್ಯಗಳು ಸೇರಿದ್ರಿ. ನಾವೆಲ್ಲರೂ ಸೇರಿ ಈ ಸಂಭ್ರಮವನ್ನು ಆಚರಣೆ ಮಾಡೋಣ. ಅವ್ರು ಮಾಡತಕ್ಕಂಥ ಉತ್ತಮರು, ಸಮಾಜಕ್ಕೆ ಒಳ್ಳೆಯದು ಮಾಡೋರು ಬಹಳ ದಿವಸ ಹೋಗ್ಬೇಕು. ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ವಿನಯದಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಭಗವಂತನ ಏನು ಪ್ರಾರ್ಥನೆ ಅಂದರೆ, ಪೂಜ್ಯರು ಶತಮಾನೋತ್ಸವವನ್ನು ಆಚರಿಸಬೇಕು. ಯಾಕೆಂದರೆ ಸಮಾಜಕ್ಕೆ ಒಳ್ಳೆಯದು ಮಾಡೋರು ಬಹಳ ದಿವಸ ಹೋಗ್ಬೇಕು. ಒಂದ್ಸತಿ ಒಬ್ಬ ಜೈನ ಮನೆಗೆ ಹೋಗಿ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ನಿದ್ದೆ ಮಾಡೋದು ಒಳ್ಳೆಯದ, ಎಚ್ಚರವಾಗಿರೋದು ಒಳ್ಳೆಯದು? ಆ ಸ್ವಾಮಿಗಳು ಹೇಳ್ತಾರೆ, ಎರಡೂ ಒಳ್ಳೆಯದಂತಾರೆ. ಎರಡೂ ಒಳ್ಳೆಯದು ಹೇಗೆ? ಉತ್ತಮರು ಎಚ್ಚರವಾಗಿರೋದು ಒಳ್ಳೆಯದು, ಕೆಟ್ಟವರು ಮನೆಗಿರೋದು ಒಳ್ಳೆಯದು. ಆದ್ದರಿಂದ ಎರಡೂ ಒಳ್ಳೆಯದು. ಕೆಟ್ಟವರು ಮನೆಗಿರಬೇಕು, ಉತ್ತಮರು ಎಚ್ಚರವಾಗಿರಬೇಕು. ಆ ದೃಷ್ಟಿಯಿಂದ ಉತ್ತಮರಾದವರು ಬಹಳ ದಿವಸ ಬದುಕಿದೆ. ಸಮಾಜದ ಆರೋಗ್ಯಕ್ಕೆ ಹಾಗೂ ಸಮಾಜದ ಬದುಕಿಗೆ ಒಳ್ಳೆಯದು. ಪೂಜ್ಯರ ಸಾಧನೆ ನೋಡಿದಾಗ ನಾನು ಅನೇಕ ವಿಚಾರಗಳನ್ನು ಸಂಕ್ಷೇಪ ಮಾಡ್ತಾ ಇದ್ದೀನಿ. ಅವರ ಸಾಧನೆಗಳನ್ನು ಕೊಟ್ಟಿಕೊಡೋದಿಲ್ಲ. ಈಗಾಗಲೇ ಭಾಳ ಜನರಿಗೆ ಗೊತ್ತಿದೆ, ಹೇಳಿದ್ದಾರೆ. ಅವರ ಎಲ್ಲ ಕ್ಷೇತ್ರಗಳಿವೆ ನೋಡಿ. ಅವರ ಸಾಧನೆ ನೋಡಿದ್ರೆ ಒಬ್ಬ ವ್ಯಕ್ತಿ ಒಂದು ಜೀವಿತ ಕಾಲದಲ್ಲಿ ಇಷ್ಟೊಂದು ಸಾಧನೆ ಮಾಡಬಹುದಾ ಅಂತಕ್ಕಂಥ ಆಶ್ಚರ್ಯಜನಕ ಸಾಧನೆ ಒಂದು ಜೀವಿತ ಕಾಲದಲ್ಲಿ ಮಾಡಬಹುದು. ಸಾಹಿತ್ಯ ಸೇವೆ, ಪೂಜ್ಯರು ಸ್ವತಃ ಉತ್ಕೃಷ್ಟ ಸಾಹಿತಿಗಳು. 29 ಪುಸ್ತಕ ಪ್ರಕಟಿಸಿದ್ದಾರೆ. ಮತ್ತು ಅವರ ಕೃತಿಗಳು 15 ಕೃತಿಗಳು ಮರಾಠಿ, 6 ಕೃತಿಗಳು ತೆಲುಗು, ಮೇಲೆ ಅನುವಾದಗೊಂಡಿವೆ. ಅವರ ಸಮಾಜಕ್ಕೆ ಮುಖಿ, ಜನಹಿತ, ಮಾನವ ಮೌಲ್ಯಗಳ ಬಗ್ಗೆ ಇನ್ನೂ ಹೆಚ್ಚು ಬರೀರಿ ಅಂತ ಆರಂಭಿಸ್ತೇನೆ. ಇಲ್ಲಿ ಒಂದು ಮಾತು ಹೇಳ್ತೀನಿ, ಸಾಹಿತಿಗಳಲ್ಲಿ ಉತ್ತಮ ಲೇಖಕರು, ಸಮಾಜಮುಖಿ ಲೇಖಕರು, ಮಾನವ ಕಲ್ಯಾಣಕ್ಕಾಗಿ ಬರೀತಕ್ಕಂಥ ಲೇಖಕರ ಲೇಖಣಿಕೆಯ ಮಸಿ ಎಂದೂ ಬರ್ತದಲ್ಲಿ ಅವರು ಕೊನೆಯವರಿಗೆ ಬರೀತಾ ಇದ್ದಾರೆ. ಪೂಜ್ಯರೇ, ನೀವು ನಿಮ್ಮ ಬರವಣಿಗೆಯ ಲೇಖನಿಯ ಮಸಿ ಬರ್ತದಲ್ಲಿ ಕೊನೆಯವರಿಗೆ ಸಮಾಜ ಉಳಿದಾಗಿ ಬರೆಯುತ್ತೀರಿ ಅಂದ ಮಾತನ್ನು ಹೇಳ್ತೀವಿ. ಯಾವುದೇ ಮಠದಡಿಯಲ್ಲಿ ಕನ್ನಡ, ಮರಾಠಿ, ತೆಲುಗು, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಶರಣ ಸಾಹಿತ್ಯದ ಪ್ರಕಟಣೆಗಳನ್ನು ಹೊರತಂದಿದ್ದಾರೆ. ಹೀಗಾಗಿ
ಅವರು ಅಕ್ಷರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ್ದಾರೆ ಮತ್ತು ಪ್ರೋತ್ಸಾಹಿಸಿದ್ದಾರೆ. ಕಾರಣ ಅವರು ಒಂದು ಅಕ್ಷರದಲ್ಲಿ ಅಕ್ಷರ ಸಂತರಾಗಿದ್ದಾರೆ. ಬಸವ ತತ್ವ ಈಗಾಗಲೇ ಪೂಜ್ಯ ಗುರು ಬಸವ ಕಟ್ಟದವರು ಹೇಳಿದರು. ಬಸವ ಅಂದ ತಕ್ಷಣ ರೋಮದಲ್ಲಿ ಬಸವ ಇದ್ದಾರೆ. ಅವರು ನಾವು ಜೀವ ಬದುಕಿರ್ಬೇಕಾದ್ರೆ ಆಮ್ಲಜನಕ ಬೇಕು. ಬಟ್ ಪೂಜ್ಯ ಬಸವಲಿಂಗ ಕೊಟ್ಟ ದೇವರ ಆಮ್ಲಜನಕದಲ್ಲೇನೆ ಬಸವನಾಗಲಿ. ಅವರು ಉಸಿರಾಡಲೇ ಬಸವ. ರೋಮದಲ್ಲಿ ಹೆಜ್ಜೆ ಹೆಜ್ಜೆಯು ಪ್ರತಿ ಮಾತಿನಲ್ಲೂ ಪ್ರತಿ ಕೃತಿಯಲ್ಲಿ ಒಂದೇ ಮಾತ್ರ ಹೇಳಬೇಕಾದ್ರೆ ಅವರ ಬದುಕು ಮತ್ತು ಅವರ ಕಾರ್ಯ ಬಸವಮಯವಾಗಿದೆ, ಬಸವಮಯವಾಗಿದೆ ಅಂತ ನನಗೆ ಹೇಳ್ತೇನೆ. ಬಸವಣ್ಣನ ವಚನ ಹೆಸರು ಬಹಳ ಜನ ಹೇಳ್ತೀವಿ. ಘೋಷಣೆ, ಭಾಷಣೆ, ಬೋಧನೆ, ಪಠನೆ ವಚನಗಳನ್ನು ಹೇಳಿ ಕಂಠಪಾಠವಾಗಿ ಹೇಳ್ತೀವಿ. ಬಹಳ ಗಟ್ಟಗಟ್ಟಲೆ ಬಸವಣ್ಣವ್ರ ಬಗ್ಗೆ, ಶರಣರ ಬಗ್ಗೆ, ಮಹಾತ್ಮರ ಬಗ್ಗೆ ಮಾತನಾಡ್ತೀವಿ. ಆದರೆ ಇಂದಿನ ಈ ಕಾಲಘಟ್ಟದಲ್ಲಿ ಬೋಧನೆಯಿಂದ ಸಾಧನೆ ಕಡೆ, ಭಾಷಣ ಘೋಷಗಳಿಂದ ಆಚರಣೆ ಅನುಷ್ಠಾನದ ಕಡೆ, ಮಾತಿನಿಂದ ಕೃತಿಗಳಿಗೆ ಸಾಗೋದು ಅವಶ್ಯ ಮತ್ತು ಪ್ರಸ್ತುತ ಈ ಕಾಲಘಟ್ಟದಲ್ಲಿ. ಬಸವ ಕಲ್ಯಾಣದ ಅನುಭವ ಮಂಟಪ ಸೇವೆ, ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಅಧ್ಯಕ್ಷರಾಗಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಸಂಯೋಜಿಸಿದ್ದಾರೆ. ಇದರಲ್ಲಿ ಅಡಿಯಲ್ಲಿ ಅನೇಕ ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಬಸವ ತತ್ವ ಕೇಂದ್ರೀಕೃತ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ನೂತನ ಅನುಭವ ಮಂಟಪದಲ್ಲಿ ಯಾವುದೇ ಪ್ರಸ್ತಾಪ ನಮಗೆ ಅವರ ಶ್ರಮ, ಶ್ರದ್ಧೆ, ಸತತ ಪ್ರಯತ್ನಗಳಿಂದ ನೂತನ ಅನುಭವ ಮಂಟಪ ಕಟ್ಟಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಿಸಿದ್ದು ಸುಮಾರು 600 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಸಿಕ್ಕು ಬಸವ ಕಲ್ಯಾಣದಲ್ಲಿ ನಾನು ಹೋದ ವರ್ಷ ನವೆಂಬರ್ನಲ್ಲಿ ಬಂದಿದ್ದು. ಆ ಸಂದರ್ಭದಲ್ಲಿ ಕಟ್ಟಡದ ಕೆಲಸ ನೋಡ್ತಾ ಇದ್ದೆ. ಈಗ ನಾನು ಹೇಳಿದ್ದೇನೆ, ಶ್ರೀರಾಮ್ ವಿಶ್ವಕರ್ಮಿ ಅವರು ಆ ಸಂದರ್ಭದಲ್ಲಿ ಹೊಸ ಅನುಭವ ಮಂಟಪದ ಬಗ್ಗೆ ಹೇಗೆ ಮುಂದೆ ಹೇಳಿದ್ದಾರೆ. ಕಟ್ಟಡ ಬಲದಿಂದ ಸಾಗಿದೆ. ಬಸವಣ್ಣನ ಆಶೀರ್ವಾದಿಸಿದರೆ ಬಹುಶಃ ಒಂದು ವರ್ಷದಲ್ಲಿ ಒಂದು ನೂತನ ಅನುಭವ ಮಂಟಪ ನಾವೆಲ್ಲ ಕಣ್ಣಾಗಿ ನೋಡ್ತಾ ಇದ್ವಿ. ಅಂತ ಕಾರ್ಯಕ್ರಮ ಅನುಭವ ಮಂಟಪದಲ್ಲಿ ಮಾಡ್ಬೋದು ಅಂತ ಹೇಳ್ತೀವಿ. ಮಾನವ ಸೇವೆ ಮಹಾದೇವನ ಸೇವೆ ಅಂತ ಬಲವಾಗಿ ನಂಬಿದವರು ಪೂಜ್ಯ ಬಸವಲಿಂಗ ಕೊಟ್ಟರು. ನೋಡಿ, ದಯೆಯ ಬಗ್ಗೆ ಮಾತಾಡಿದೆ, ದಯೆ ಮತ್ತು ಧರ್ಮದ ಬಗ್ಗೆ ಮಾತಾಡಿದೆ. ನಾನಿಲ್ಲಿ ಒಂದು ಮಾತು ಹೇಳ್ಬೇಕಿದೆ, ಯಾವುದೇ ಧರ್ಮದ ದಯೆಯ ಹೊರತಾಗಿಲ್ಲ. ಅದಕ್ಕೆ ಬಸವಣ್ಣವರು ದಯವಿಲ್ಲದ ಧರ್ಮವು ಭಾವದಯ್ಯ ಅಂತಾರೆ. ಧರ್ಮದಿಂದ ದಯೆ ದೂರ ಆದರೆ, ಧರ್ಮದಿಂದ ದಯೆ ದೂರ ಆದರೆ, ಮನುಷ್ಯನಿಂದ ಮಾನವತೆ ದೂರ ಆದರೆ ಅವು ಎರಡೂ ಅರ್ಥ ಇದೆ. ಆದ್ದರಿಂದ ಯಾವಾಗಲೂ ಮಾನವತೆ, ಮನುಷ್ಯನಿಂದ ಮಾನವ ದೂರವಾಗೋದು, ಧರ್ಮದಿಂದ ದಯೆ ದೂರ ಆಗೋದು. ಪೂಜ್ಯರ ಅನಾಥ ಶ್ರೀಗಳಿಗೆ ಅದರ ಬಗ್ಗೆ ಮತ್ತೆ ಹೇಳಬೇಕನ್ನಿಸ್ತಾ ಇದೆ. ನಾನು ಹೋದ ವರ್ಷ ಬಂದಾಗ ಆ ದತ್ತು ಕೇಂದ್ರ ನೋಡಿ, ಹುಟ್ಟಿದ ಮಕ್ಕಳು 3 ದಿವಸ, ವಾರ, ತಿಂಗಳಲ್ಲಿ ಅಂಥ ಮಕ್ಕಳನ್ನ ತಂದು ನೀವು ಯಾರೇ ನೋಡಿದ್ರು ಕೂಡ ನೀವು ಹುಡುಗ ಕಡೆಗೆ ಹೋಗ್ತಾರೆ. ಇಂಥ ಒಂದು ಕೆಲಸ ನಾನು ಹೇಳಿದಂತೆ ಆ ಮಕ್ಕಳಿಗೆ ಮುಂದೆ ದೇಶದ ಭವಿಷ್ಯ ಎಷ್ಟು ಎತ್ತರಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಈ ಅವರ ದಿನವನ್ನು ಸ್ವದೈವಿ ಮಕ್ಕಳ ದಿನವನ್ನು ಆಚರಣೆ ಮಾಡ್ತಾ ಇದ್ದು ಪೂಜ್ಯ ಗುರುಗಳಿಗೆ ನನಗೆ ನನ್ನ ಅತ್ಯಂತ ಹೃದಯದಿಂದ ನಮಸ್ಕಾರ ಮಾಡ್ತೀನಿ. ಬಹಳ ದೊಡ್ಡ ಮಕ್ಕಳಿಗೋಸ್ಕರ ಮಾಡ್ತಾರೆ. ನಾನು ಹೇಳಿದೆ, ಬಡತನ ಮತ್ತು ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿದರೆ ನಾವು ನಮ್ಮ ಪರಿಶ್ರಮ, ಪ್ರಾಮಾಣಿಕತೆ, ಶ್ರದ್ಧೆ, ಬದ್ಧತೆ, ಶಿಸ್ತು ಇವುಗಳನ್ನು ಕೆಲಸ ಮಾಡಿದಾಗ ನಾವು ಅಡ್ಡ ಬರುವ ಬಂಡೆಗಳನ್ನು ಸೋಪಾನ ಮಾಡಿ ನಾವು ಸಾಧನೆ ಮಾಡ್ಬೋದು. ಆ ಸಾಧನೆ ಅಂತವ್ರ ಹೆಸರುಗಳನ್ನು ಹೇಳಿದ್ದೇನೆ. ಈಗ ನಾನು ನ್ಯಾಯಾಧೀಶ. ಮಾನವೀಯ ಗುಣಗಳು ಬಡವರ ಬಗ್ಗೆ ಕರುಣೆ, ಕಷ್ಟದಲ್ಲಿರುವ ಬಗ್ಗೆ ಅನುಕಂಪ,
ಇವು ತಾನಾಗಿ ಅಂತರ್ಗತವಾಗ್ತವೆ. ನನ್ನ ಸ್ವಂತ ಅನುಭವ ಹೇಳಬೇಕಾದ್ರೆ ಈಗಾಗಲೇ ಹೇಳಿದ್ದೀನಿ, ನಾನು ಕಷ್ಟದಲ್ಲಿ ಬಂದಿದ್ದೀನಿ. ಆದರೆ ವಕೀಲನಾಗಿ ಕೆಲಸ ಮಾಡುವಾಗ, ನ್ಯಾಯಾಧೀಶನ ಕೆಲಸ ಮಾಡುವಾಗ ಆ ಕೆಲಸ ಅಂತರ್ಗತವಾದಂಥ ಅನುಕಂಪ, ಬಡತನದಿಂದ ಮೂಡಿದಂಥ ಭಾವನೆಗಳು ಯಾವ ರೀತಿ ಕೆಲಸ ಮಾಡಿರುವುದನ್ನು ಉದಾಹರಣೆ ಸಹಿತ ಹೇಳ್ತೀನಿ. ನಾನು ನ್ಯಾಯವಾದವಾಗಿ ಕೆಲಸ ಮಾಡುವಾಗ, ಗುಲ್ಬರ್ಗದಲ್ಲಿ ಪ್ರಾಕ್ಟೀಸ್ ಮಾಡುವಾಗ, ಒಬ್ಬ ವಿಧವೆ ಬಡ ಹೆಣ್ಮಗಳು ನನ್ನ ಆಫೀಸ್ಗೆ ಬಂದು, ನಾನು ಹೊರಗಡೆ ನಮ್ಮ ಜೂನಿಯರ್ಸ್ ಇದ್ದರು, ಕ್ಲಾರ್ಕ್ ಇದ್ದ, ನಾನು ಒಳಗಡೆ ಕೂತಿದ್ದೆ, ನಾನು ಜಾಸ್ತಿ ಇದ್ದು ನೋಡಿದೆ. ಆ ಹೆಣ್ಣು ವಯಸ್ಸಾದವುಗಳು 60 ವರ್ಷಕ್ಕೂ ಅರಗಿಸಿ ಕೊಡು ಅಂತ ನಾನು ಅಲ್ಲಿ ನೋಡಿದೆ. ನೇರವಾಗಿ ಯಾಕೆ ನೀವು ಒಳಗೆ ಬಾಂಧಿ ಕರೆದೆ, ಏನು ಸಮಸ್ಯೆ ಅಂತ. ಯಾಕೆಂದ್ರೆ ಸಿಂಪಲ್, ಗಂಡ ಸತ್ತೋಗಿದ್ದಾನೆ, ಅವರು ಗಂಟೆ ಆಡ್ತಾ ಬಂದರೆ ಪಾಲ ಕೊಡ್ತಾ ಇದ್ದಾರೆ, ಪಾಲ ಕೊಡಿಸ್ಬೇಕಂತ ನಾನು ಹೇಳಿದೆ. ನಿಮ್ಮ ಕೆಲಸ ಮಾಡಿಕೊಡ್ತೀವ, ನನಗೇನು ಫೀಸ್ ಕೊಡಬೇಕಾಗಿಲ್ಲ, ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿದೆ. ಆದರೆ ಈ ಕೋರ್ಟ್ ಫೀಸ್ ಅಂತ ಇರ್ತದೆ, ಅದಕ್ಕೆ 15 ರೂಪಾಯಿ ಕೊಡಬೇಕಾಗಿತ್ತು. ಆಕೆ ನಾನು ಇರಲಿಲ್ಲ. ಆಕೆ ನಾನು ಗಂಡ ಕೊಟ್ಟಂಥ ಯಾವುದೋ ಒಂದು ಚಿನ್ನದ ಒಡೆಯನ್ನು ಸರಾಫಾಗಿ ನೋಡಿ ಗುಲ್ಬರ್ಗದಲ್ಲಿ ಅಡವಿಟ್ಟು 15 ರೂಪಾಯಿ ಕೊಟ್ಟು ಫೀಸ್ ಕೊಟ್ಟಿದ್ದೆ. ಮರದು ನನ್ನ ತಲೆಗೆ ಬಂತು. ನಾನು ನನ್ನ ಕ್ಲಾರ್ಕ್ಗೆ ಕೇಳಿದೆ, ಅಷ್ಟು ಒಡವೆಳ ಹಾಕಿ 15 ರೂಪಾಯಿ ಹೇಗೆ ಬಂತು? ಇಲ್ಲ ಸರ್, ಅವ್ರು ತಾನು ಒಡವೆಯನ್ನು ಅಡವಿಟ್ಟು ಕೊಡ್ತಿದ್ದಾರೆ. ಮನಸ್ಸಿಗೆ ನನಗೆ ಭಾಳ ದುಃಖ ಆಯಿತು. ಭಗವಂತ ಅನುಕೂಲ ಮಾಡಿದ್ದಾರೆ, ಅದನ್ನು ನಾನೇ ಕೊಡ್ಬೋದಾಗಿತ್ತು, ತಪ್ಪಾಯಿತು ಅಂತೇಳಿ ನಾನು ಕ್ಲಾರ್ಕನ್ನು ಕಳಿಸಿ ಆ ಒಡವೆಯನ್ನು ವಾಪಸ್ ಕೊಡಿಸಿ ಮುಂದೆ ಕೇಸ್ ಹಾಕಿ ತೀರ್ಮಾನ ಆಯಿತು. ಕೇಸ್ ಅಟೆಂಡ್ ಆಯಿತು. ಆಕೆಗೆ ಕೇಸ್ ಅಟೆಂಡ್ ಆಯಿತು. ಅಲ್ಲಿಗೆ ಅದು ಮುಗಿಲಿಲ್ಲ. ನಮ್ಮ ದೇಶದಲ್ಲಿ, ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ, ಅದರಲ್ಲಿ ಬಡವರು ಬಹಳ ಭಕ್ತಿ ಮತ್ತು ಗೌರವವನ್ನು ನೀಡ್ತಾರೆ. ಆ ತಾಯಿ ನನ್ನ ಕಾಲಿಗೆ ನಮಸ್ಕಾರ ಮಾಡಬಹುದು, ಬೇಡಮ್ಮ ನೀವು ನಮಸ್ಕಾರ ಮಾಡಬೇಡ, ನನ್ನ ತಾಯಿ 2 ವರ್ಷದಲ್ಲಿ ತೀರ್ಕೊಂಡಿದ್ದಾರೆ, ಬಹುಶಃ ಇವರು ಬದುಕಿದರೆ ನಿನ್ನ ವಯಸ್ಸಿನ ಆಗ್ತಿದ್ರು, ನಾನು ನನ್ನ ಕಡೆ ನಮಸ್ಕಾರ ಮಾಡಿಸ್ಕೊಳ್ಳೋದು ಆಗ್ತದೆ. ಆದರೆ ಆ ತಾಯಿ ಏನು ಹೇಳಿದ್ರೆ, ಸರ್ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಮನೆಗೆ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ. ಮುಂದೆ ನಾನು ರಾಜಸ್ಥಾನದ ಚೀಫ್ ಜಸ್ಟಿಸ್ ಆದಮೇಲೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಮಾರಂಭ. ಆ ಸಮಾರಂಭದಲ್ಲಿ ಹೇಳಿದ ಮಾತನ್ನ ಇಲ್ಲಿ ನಾನು ಹೇಳಲು ಪ್ರಸ್ತುತ ಅನ್ನಿಸ್ತದೆ. ನಾನು ಹೇಳಿದೆ, ನೀವು ಸನ್ಮಾನ ಮಾಡಿದೆ, ನನಗಿಂತ ಬುದ್ಧಿವಂತರಿದ್ದಾರೆ, ನನಗಿಂತ ಹೆಚ್ಚಿನ ಕಷ್ಟಪಡೋರಿದ್ದಾರೆ. ಆದರೆ ಎಲ್ಲರೂ ಚೀಫ್ ಜಸ್ಟಿಸ್ ಹೈಕೋರ್ಟ್ ಆಗಬೇಡಿ. ಇವತ್ತು ನಾನು ಆಗಿದ್ದೀನಿ ಅಂದರೆ ಬರೀ ನನ್ನ ಯೋಗ್ಯತೆ, ನನ್ನ ಪರಿಶ್ರಮ ಅಲ್ಲ, ಆ ಬಡವರನ್ನು ಪ್ರಾರ್ಥನೆ ಮಾಡಿಲ್ಲ, ಬಡವರ ಪ್ರಾರ್ಥನೆಯನ್ನು ಕೂಡ ನಾನು ಆಗಿದ್ದೀನಿ. ಆವತ್ತೊಂದು ಮಾತು ಹೇಳಿದೆ, ವಕೀಲರುಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ವೃತ್ತಿ ಮಾಡುವವರು ಕೆಲಸಕ್ಕಾಗಿ ಬಂದಾಗ ಕಕ್ಷಿದಾರರು ಫೀಸ್ ಕೊಡ್ತಾರೆ, ಶ್ರೀಮಂತರು ಹಣ ಕೊಡ್ತಾರೆ, ಬಡವರಿಗೆ ಹಣ ಕೊಡೋಕ್ಕಾಗಲ್ಲ. ಆದರೆ ಬಡವರು ಅವರಿಗಿಂತ ದೊಡ್ಡ ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ? ಆ ತಾಯಿ ಮಾಡಿದ್ದಾರೆ ಪ್ರಾರ್ಥನೆ, ನೀವು ಒಳ್ಳೆಯದಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೇ ಒಂದು ಮಾತು ಹೇಳಿ, ನಾನು ಮಾಡಿದ ಕೆಲಸಕ್ಕಾಗಿ ಶ್ರೀಮಂತ ಹಣ ಕೊಟ್ಟರೆ ಬಡವ ಪ್ರಾರ್ಥನೆ ಮಾಡ್ತಾನೆ. ಹಣಕ್ಕೆ ಒಂದು ಮೌಲ್ಯ ಇದೆ, 5,000, 50,000, ಲಕ್ಷ, 2 ಲಕ್ಷ. ಪ್ರಾರ್ಥನೆಗೆ ಅಮೂಲ್ಯ, ಪ್ರಾರ್ಥನೆಗೆ ಬೆಲೆ ಕಟ್ಟಕ್ಕಾಗಲ್ಲ. ಅವತ್ತು ಹೇಳಿ ನಾನು, ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದೆನ್ ಪೇಮೆಂಟ್. ಪ್ರಾರ್ಥನೆ ಹಣಕ್ಕಿಂತಲೂ ಹೆಚ್ಚಿನ ಶಕ್ತಿವಂತ. ಆ ದೃಷ್ಟಿಯಿಂದ ಎಲ್ಲಿ ಬರ್ತಾನೆ ಮುಂದೆ ನ್ಯಾಯಾಧೀಶರಾದಾಗ ಸಂಕ್ಷಿಪ್ತವಾಗಿ ಮಾಡಿರ್ತಾರೆ. ಒಬ್ಬ ಹೆಣ್ಣು, ನಾನು ಮದ್ರಾಸ್ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದೆ. ಒಬ್ಬ ಬಡ ಹೆಣ್ಣುಗಳು, ದಲಿತ ವರ್ಗಕ್ಕೆ ಸಂಬಂಧಪಟ್ಟ ಹೆಣ್ಣುಗಳು. ಆಕೆ 16 ವರ್ಷ ಆಕೆ ಲಗ್ನ ಆಯಿತು. ಆಕೆ ಮೆಟ್ರಿಕ್ ಪಾಸ್ ಆಗಿದೆ. ಮುಂದೆ ಲಗ್ನ ಆದಮೇಲೆ PUC ಪಾಸ್ ಆಗೋದು, +2 ಅಂತಾರೆ. ಅದಾಗಿ ಆಮೇಲೆ ಮೆಡಿಕಲ್ ಕೋರ್ಸ್ ಭಾಳ ಬ್ರಿಲಿಯಂಟ್ ಉಳಿದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೋದು, ಅದು ಪಾಸ್ ಆಗೋದು. ಆ ಕಾಲಕ್ಕೆ ತಮಿಳುನಾಡಲ್ಲಿ ಡೆಸರ್ಟೆಡ್ ವುಮೆನ್ ಯಾರಿಗಿಂತ ತೊಂದರೆ ಹೆಣ್ಮಕ್ಳಿಗೆ 2 ಸೀಟ್ ರಿಸರ್ವೇಷನ್ ಇದೆ. ಆಕೆ ಆ ಕೋರ್ಟ್ ಅಪ್ಲೈ ಮಾಡಿ, ಆಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು.
ಯಾಕೆ ರಿಜೆಕ್ಟ್ ಆಯ್ತು ಅಂದರೆ ಆ ಮದುವಾದ ಹೆಣ್ಣುಗಳಿಗೆ ಗಂಟ ಹೊರಗೆ ಹಾಕಿದ್ದ. ಆದರೆ ಅದಾದ್ಮೇಲೆ ಆಕಿನ ಡೈವರ್ಸ್ ಮಾಡಿದ. ಈ ರಿಸರ್ವೇಷನ್ ಡೆಸರ್ಟ್ ಡೊಮೇನ್ಗೆ ಅಪ್ಲೈ ಆಗ್ತದೆ, ಡೈವರ್ಸ್ ಅಪ್ಲೈ ಆಗಲ್ಲ ಅಂತ ಆಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು. ಆಕೆ ರಿಟ್ ಪರ್ಸೆಂಟ್ ನನ್ನ ಮುಂದೆ ಬಂತು. ಗವರ್ಮೆಂಟ್ ಆಡಬೇಕು ಈ ಹುಡುಗಿ ಹೆಣ್ಮಗಳ ವಕೀಲ್ ಹೇಳಿದ್ರು ಭಾಳ ಬಡವಿದ್ದಾಳೆ, ಭಾಳ ಬ್ರಿಲಿಯಂಟ್ ಇದ್ದಾಳೆ, ದಯ ಮಾಡಬೇಕು ಅಂತ. ಆದರೆ ಅವ್ರು ಹೇಳ್ತಕ್ಕಂಥ ಮಾತು ನನ್ನ ಹೃದಯಕ್ಕೆ ಹೋಯ್ತು. ತೆಲಿಗೆ ಹೋಗ್ಬೇಕಂತ ನಾನು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ರೀಸನ್ ಕೊಡ್ಬೇಕು. ಗೌರ್ಮೆಂಟ್ ವಕೀಲರು ಎಲ್ಲ ಸರಿಯಾಗಿದೆ ಅಂತ ಹೇಳ್ಬೇಕು. ನಾನು ಯೋಚನೆ ಅವಾಗಲೇ ಜಡ್ಜ್ಮೆಂಟ್ ಬರ್ಸ್ಬೋದಾಗಿತ್ತು. ಆದರೆ ನನ್ನ ಒಳಗಿರ್ತಕ್ಕಂಥ ಈ ಬಡವರ ಬಗ್ಗೆ ಕಂಡಂಥ ಅನುಕಂಪ, ಈ ದಯೆ, ಅವ್ರ ಕಷ್ಟ ನಾನು ಹೇಳ್ತೀನಿ. ಏನಿರ್ತಂದ್ರೆ ಪ್ರೇರಣೆ ಕೊಡ್ತು. ಇಲ್ಲ ನೀವು ಅವಸರ ಮಾಡಬೇಡಿ, ಜಡ್ಜ್ಮೆಂಟ್ ಕೊಡಬೇಡಿ, ಜಡ್ಜ್ಮೆಂಟ್ ರಿಸರ್ವ್ ಮಾಡಿ ಆಮೇಲೆ ಕೊಡಿ. ನಾನು ಜಡ್ಜ್ಮೆಂಟ್ ರಿಸರ್ವ್ ಮಾಡಿದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಇಂಥ ಪ್ರತಿಭಾವಂತ ಕಷ್ಟದಲ್ಲಿ ಬಂದಂಥ ದಲಿತ ಹುಡುಗಿಗೆ ಮೆಡಿಕಲ್ ಸೀಟ್ ಕೊಟ್ಟಾಕೆ ಭವಿಷ್ಯ ಬದಲಾಗ್ತದೆ. ಇಲ್ಲದ್ರೆ ಬಹಳ ಕಷ್ಟಕ್ಕೀಡಾಗಿ ಅಂತೇಳಿ ನಾನು ಏನು ಮಾಡಿದೆ, ನಾವೆಲ್ಲ ಕಾನೂನುಗಳನ್ನು ಮಾನವೀಯ ನೆಲೆಗಟ್ಟಿನ ಮೇಲೆ ಕೊಡಬೇಕು. ಕಾನೂನು ಮುರಿಬಾರದು, ಆದರೆ ಕಾನೂನನ್ನು ಭಾಗಿಸ್ಬೋದು. ಯು ಕೆನಾಟ್ ಬ್ರೇಕ್ ದ ಲಾ, ಬಟ್ ಯು ಕ್ಯಾನ್ ಬೆಂಡ್ ದ ಲಾ. ಬೆಂಡ್ ದ ಲಾ ವಾಟ್? ಬೆಂಡ್ ದ ಲಾ ವಿತ್ ಹ್ಯೂಮನ್ ಟಚ್ ಟು ಡೂ ಜಸ್ಟಿಸ್. ಹಾಗೆ ಮಾಡಕ್ಕೆ ಬರ್ತದೆ. ಅದಕ್ಕೆ ನಾನು ಹೇಳಿದೆ, ರಿಸರ್ವೇಷನ್ ಡೆಸರ್ಟೆಡ್ ಇರ್ಬೋದು, ಆದರೆ ಆಕೆ ಎರಡನೇ ಮದುವೆ ಆಗಿಲ್ಲ, ಆಕೆಗೆ ಏನು ಆಸ್ತಿ ಬಂದಿಲ್ಲ, ಆಕೆ ಡೆಸರ್ಟೆಡ್ ಸ್ಥಿತಿಯಲ್ಲಿದೆ. ಆದರೆ ಅಂಥವ್ರಿಗೆ ಸೀಟ್ ಕೊಟ್ಟರೆ ಮುಂದಾಕಿ ಡಾಕ್ಟರ್ ಆಗ್ತಾಳೆ, ತನ್ನ ತಾನೇ ಗೌರವದಿಂದ ಬಾಳ್ತಾಳೆ, ಸಮಾಜಕ್ಕೆ ದೇಶಕ್ಕೆ ಆಸ್ತಿ ಆಗ್ತಾಳೆ. ಇಲ್ಲದಿದ್ರೆ ಆಕೆ ಪ್ರಾಸ್ಟಿಟ್ಯೂಟು ಡೆಸ್ಟಿಟ್ಯೂಟ್ ಆಗ್ತದೆ. ಆದ್ದರಿಂದ ನಾನು ಅಡ್ಮಿಷನ್ ಮಾಡೋಣ ಅಂತ ಆಗಬೇಕು. ನನ್ನ ಜಡ್ಜ್ಮೆಂಟ್ ವಿರುದ್ಧ ಡಿವಿಷನ್ ಬೆಂಚ್ ಹೋಗ್ತದೆ. ಡಿವಿಷನ್ ಬೆಂಚ್ ಹೈಕೋರ್ಟ್ನಲ್ಲಿ ಸಿಂಗಲ್ ಜಡ್ಜ್ ತಪ್ಪು ಮಾಡಿದ್ದಾರೆ. ಈ ಡೆಸರ್ಟ್ ಡೊಮೇನ್ ಕೋರ್ಟ್ ಅಪ್ಲೈ ಆಗ್ತದೆ. ಇದಕ್ಕೆ ಡೆಸರ್ಟ್ ಡೊಮೇನ್ ಅಲ್ಲ, ಡೈವರ್ಸ್ ಡೊಮೇನ್. ನನ್ನ ಆರ್ಡರ್ ಕ್ಯಾನ್ಸಲ್ ಮಾಡಿದೆ. ಆಕಿನ ಸೀಟ್ ಹೋಯ್ತು. ಆಕಿನ ಪರವಾಗಿ ಬಡವಳ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಸಿಂಗಲ್ ಜಡ್ಜ್ ನಾನು ಮಾಡಿ ತೀರ್ಪು ಸರಿ ಇದೆ, ಡಿವಿಷನ್ ಬೆಂಚ್ ಮಾಡಿದ್ರೆ ತಪ್ಪಿದೆ, ಆಕೆಗೆ ಸೀಟ್ ಕೊಡ್ಬೇಕಂತ ಆರ್ಡರ್ ಆಯ್ತು. ಆಕೆಗೆ ಸೀಟ್ ಕೊಡ್ಬೇಕು. ಇವತ್ತು ನಾನು ಮುಂದೆ ಹೇಳ್ತೀನಿ, ಇವತ್ತು ಆಕೆ ದೊಡ್ಡ ಡಾಕ್ಟರ್ ಆಗಿ ಈರೋಡ್ ತಮಿಳುನಾಡು ಈರೋಡ್ ಜಿಲ್ಲೆಯಲ್ಲಿ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಕೆಲಸ ಮಾಡ್ತಾರೆ. ಇದಕ್ಕಿಂತ ಜಾಸ್ತಿ ಖರ್ಚಿದೆ. ಇದು ಬಡತನ ಒಳಗಲ್ಲ, ಒಂದು ಶಾಪ್ ಆಗ್ಬೇಕಾದ್ರೆ ಆ ಬಡತನ ನಮ್ಮನ್ನು ಗಟ್ಟಿ ಮಾಡ್ತದೆ, ಸವಾಲನ್ನು ಎದುರಿಸಿ ಗಟ್ಟಿ ಮಾಡ್ತದೆ, ಅನುಕಂಪ ನೀಡ್ತದೆ, ದಾರಿ ತೋರಿಸ್ತದೆ, ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಾಂದಿ ಆಗ್ತಂತ ಆ ಮಾತಾಡಿದೆ. ಇನ್ನೊಂದು ಹಿಮಾಚಲ ಪ್ರದೇಶ ಕಾನ್ಸ್ಟೇಬಲ್ ಅವನಿಗೆ ಜಾಯಿನ್ ಆಗಿ ಅವನ ಕಾಲು ಕಳೆದ್ಬಿಟ್ಟು. ಆಗ ನಾನು ಸುಪ್ರೀಂ ಕೋರ್ಟಲ್ಲಿದ್ದೆ. ಆಗ ಅವರು ಒಂದು 800 ರೂಪಾಯಿ ಪೆನ್ಷನ್ ಕೊಟ್ಟು ಅವ್ರು ರಿಟೈರ್ ಮಾಡ್ತಾರೆ. ನಾನು ಯೋಚನೆ ಮಾಡಿದೆ, ಲಗ್ನ ಆಗಿದೆ, ಮಕ್ಕಳಾಗಿದ್ದಾರೆ, ಈ ಅಕ್ಕ ಅದನ್ನು ಕೆಲಸ ತೆಗೆದ್ರೆ ಅದನ್ನ ಗತಿ ಏನಾಗ್ತಕ್ಕಂಥ ಒಂದು ಮಾನವೀಯತೆ ಮತ್ತು ಅನುಕಂಪದ ಡೀಟೇಲ್ ಹೇಳಿದ್ರೆ ಬೇರೆ ಲಾ ಇಂಟರ್ಪ್ರಿಟ್ ಮಾಡಿ ಹಿಮಾಚಲ ಪ್ರದೇಶ ಹೈಕೋರ್ಟ್ ಕೊಟ್ಟು ಜಡ್ಜ್ಮೆಂಟ್ ತೆಗೆದುಹಾಕಿ ಆತಗೆ ಕಾಲು ಕಳೆದ್ರೆ ತಿರುಗಾಡಕ್ಕಾಗದ್ರು ಕೂಡ ಕುಂತದೆ ಒಂದು ಆಪರೇಟರ್ ಮಾಡ್ತಕ್ಕಂಥ ಕೆಲಸ, ಅದಕ್ಕೆ ಸರಿಯಾದಂಥ ಕೆಲಸ ಕೊಟ್ಟು ಅದನ್ನು ರಿಟೈರ್ ಆಗ್ತಾ ಕೆಲಸ ಕೊಡ್ಬೇಕಂತ ಮಾಡಿ. ಇಂಥ ಅನೇಕ ಘಟನೆಗಳು ಏನು ಖುಷಿ ಕೊಡ್ತಂದ್ರೆ, ನಾವು ಬೆಳೆದಂಥ ರೀತಿ ನಮ್ಮಲ್ಲಿ ಮೂಡಿದಂಥ ಅಂತರ್ಗತವಾದ ಶಕ್ತಿಗಳು ಭಾಳ ಕೆಲಸ ಮಾಡ್ತಾರೆ ಅಂದ್ಕೊಳ್ತೀವಿ. ಈ ಶೈಕ್ಷಣಿಕ ಸೇವೆ ಬಗ್ಗೆ ಆಗಲೇ ವಿಸ್ತಾರವಾಗಿ ಹೇಳಿದಾಗ ಪ್ರತಿ ಸಾರಿ ಈ IIT, JEE, NEET ಇವುಗಳ ರಿಸಲ್ಟ್ ಬಂದಾಗ ಭಾರತೀಯ ಗುರುಗಳ ಬಗ್ಗೆ ಫಸ್ಟ್ ಪೇಜ್ನಲ್ಲಿ ಪ್ರಕಟಣೆ ಬರ್ತದೆ. ಆ ಪ್ರಕಟಣೆ ನೋಡಿದ ತಕ್ಷಣ ಕಲ್ಯಾಣ ಕರ್ನಾಟಕ ಕನ್ನಡದಲ್ಲಿ ಕಟ್ಟ ಕಡೆಯ ಡಿಸ್ಟ್ರಿಕ್ಟ್ ಅಂತ ನಾವು ಅತ್ಯಂತ ಇಷ್ಟವಾದಂಥ ಪ್ರದೇಶ ಇದ್ದಂಥ ಬೀದರ್ನಲ್ಲಿ ಎಲ್ಲರ ಗಮನ ಸೆಳೆತಕ್ಕಂಥ ರಿಸಲ್ಟ್ಸ್ ಬಂದಿದೆ. ಈಗಾಗಲೇ ಗುರುಗಳು ಹೇಳಿದ್ರು. ಅದು ನೋಡಿದಾಗ ನಾನು ತಪ್ಪದೆ ಭಾಳ ಸಂತೋಷ. ಆದರೆ ಅವರಿಗೆ ಫೋನ್ ಮುಖಾಂತರ ಹೇಳಿದ್ದೀನಿ, ನೇರವಾಗಿ ಭೇಟಿಯಾದಾಗ ನನಗೆ ಭಾಳ ಖುಷಿಯಾಗಿ ಅಂತ ನಾನು ಸಂತೋಷ ನೆನೆಸ್ಕೊಂಡಿದ್ದೀನಿ. ಭಾಳ ದೊಡ್ಡ ಕೆಲಸ ನಿಮ್ಮಿಂದ ಆಗ್ತದೆ ನೋಡಿ.
ಶಿಕ್ಷಣದ ಬಗ್ಗೆ ಒಬ್ಬ ನೆಲ್ಸನ್ ಮಂಡೇಲಾ ಹೇಳ್ತಾರೆ, ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ, ದ ಸ್ಟ್ರಾಂಗೆಸ್ಟ್ ವೆಪನ್ ಇನ್ ದ ವರ್ಲ್ಡ್ ಈಸ್ ಎಜುಕೇಶನ್ ಟು ಚೇಂಜ್. ಪರಿವರ್ತನೆಗೆ ಅತ್ಯಂತ ಬಲವಾದ ಶಕ್ತಿ ಇದೆ ಆಯುಧ ಅಂದರೆ ಶಿಕ್ಷಣ. ಅದಕ್ಕೆ ಈ ಭಾಗದಲ್ಲಿ ಈಗ ಪೂಜ್ಯ ಸುತ್ತೂರು ಶ್ರೀಗಳಿದ್ದಾರೆ, ಬಹಳ ದೊಡ್ಡ ಸಂಸ್ಥೆ. ಗುರುಗಳು ಹೇಳಿದರು, ಭಾರತದಲ್ಲೆಲ್ಲ ಕರ್ನಾಟಕದಲ್ಲಿ, ಭಾರತದಲ್ಲಿ, ನಾಯ್ಡಾ ಮಧ್ಯ ಪ್ರದೇಶದಲ್ಲಿ, ದುಬೈನಲ್ಲಿ, ಅಮೆರಿಕದಲ್ಲಿ, ಮಾರಿಷಸ್ನಲ್ಲಿ ಕೂಡ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಸುಮಾರು 350ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಅನ್ನ, ಅಕ್ಷರ, ಆಶ್ರಯ ಜೊತೆಗೆ ಮೌಲ್ಯವನ್ನು ಕೂಡಿಸಿಕೊಡ್ತಕ್ಕಂಥ ಕೆಲಸ ಪೂಜೆಯನ್ನು ಮಾಡಿದ್ದಾರೆ. ನೀವು ನಮ್ಮ ಮಠಗಳಿಗೆ ಮಠಮಾನ್ಯಗಳು ಅಂತ ಸಾಮಾನ್ಯವಾಗಿ ಮಠಮಾನ್ಯಗಳ ಜೊತೆಗೆ ಮಾನ್ಯ ಮಠಗಳಂತೀವಿ. ಬಾಂಕೆ ಮಠ ಮಾನ್ಯ ಮಠಗಳಲ್ಲಿ ಒಂದು, ಸಿದ್ಧಗಂಗಾ ಮಠ, ಸುತ್ತೂರು ಮಠ, ಇಂಥ ಬೇರೆ ಬೇರೆ ಮಠಗಳಿಗೆ ಬರೀ ಮಠಮಾನ್ಯಗಳ ಮಾನ್ಯ ಮಠಗಳು ಅಂತ ಹೆಸರು ಕೊಡ್ತಾರೆ. ಯಾಕಂದ್ರೆ ಲಕ್ಷಾಂತರ ಜನ ಬಡವರು ಬಹುಶಃ ಈ ಶಿಕ್ಷಣ ಸಂಸ್ಥೆಗಳು ಇರದಿದ್ರೆ ಅವ್ರ ಭವಿಷ್ಯ ಹೇಗಾಗಿತ್ತು. ಈಗ ನೋಡ್ರಿ, ಆರ್ಟಿಕಲ್ 371 ಬಂದ್ಮೇಲೆ ಇಂಥ ಶಿಕ್ಷಣ ಸಂಸ್ಥೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದ ಮೇಲೆ ನಾನು ಬಹಳ ಬೆಂಗಳೂರಿನಿಂದ ಅಲ್ಲಲ್ಲಿ ಭೇಟಿ ಆಗ್ತೇನೆ, ಪರಿಚಯ ಇರೋದಿಲ್ಲ. ನಾನು ಗುಲ್ಬರ್ಗದ ಅಂತ, ನಾನು ಬೀದರ್ನಂತ, ನಾನು ಕೊಪ್ಪಳ, ಈ ಯಾರಿಗೆ ಕೇಳುವಾಗ ನಾನು ಇಂಜಿನಿಯರ್, ಡಾಕ್ಟರ್, ನೂರಾರು ಜನ ಭೇಟಿ ಹೇಳ್ತಾರೆ. ನನಗೆ ಎಷ್ಟು ಖುಷಿ ಆಗ್ತಂದ್ರೆ, ನಿಜಾಮನ ಕಾಲದಲ್ಲಿ, ಆ ಕಾಲದಲ್ಲಿ ನಾವು ಇದನ್ನು ಊಹೆ ಮಾಡಕ್ಕೂ ಸಾಧ್ಯ ಇರಲಿಲ್ಲ. ಇವತ್ತು ಈ ಶಿಕ್ಷಣ ಸಂಸ್ಥೆಗಳು, ಅದರಲ್ಲಿ ಮಠಗಳು, ಬೇರೆ ಬೇರೆ ಸಂಸ್ಥೆಗಳು ಮಾಡಿದಾರಲ್ಲ. ಪೂಜ್ಯ ಜಗದ್ಗುರು ಸುತ್ತೂರು ಸ್ವಾಮಿಗಳು ಒಂದು ಫಂಕ್ಷನ್ ಇದ್ದರು, ನಾನು ಭಾಗವಹಿಸಿದ್ದೆ. ಅಥಣಿ ಶ್ರೀಗಳ ಪುಸ್ತಕ ಮಹಾತ್ಮರ ಚರಿತಾಮೃತದ ಬಿಡುಗಡೆ ಅಂತ ಸಂದರ್ಭ, ಅಲ್ಲಿ ಅವನ ಮಾತು ಹೇಳಿದೆ. ಈ ವೇದಿಕೆ ಮುಖಾಂತರ ಮೊತ್ತ ಹೇಳ್ತೇನೆ, ಕರ್ನಾಟಕದಲ್ಲಿ ಮಠಗಳು ಮಾಡಿದಂಥ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಮಠಗಳ ಕೊಡುಗೆ ಬಹಳ ದೊಡ್ಡ. ನಾನೇನು ಹೇಳ್ತಾ ಇದ್ದರೆ, ಯಾರಾದರೂ ಅವ್ರಿಗೆ ಅವತ್ತು ಆ ಸ್ವಾಮಿಗಳು ಹೇಳ್ತಾರೆ, ಯಾರಾದರೂ ಸರ್ವೆ ಮಾಡಿ ಸಂಶೋಧನೆ ಮಾಡಿ ಈ ಮಠಗಳ ಸೇವೆಯಿಂದ, ಶಿಕ್ಷಣ ಕ್ಷೇತ್ರದ ಸೇವೆಯಿಂದ ಎಷ್ಟು ಜನ ತಮ್ಮ ಭವಿಷ್ಯವನ್ನು ಭೋಗ ಮಾಡಿಕೊಂಡಿದ್ದಾರೆ, ಎಷ್ಟು ಜನ ಯಾವ ಉದ್ಯೋಗಗಳಿದ್ದಾರೆ, ಏನು ಸಾಧನೆ ಮಾಡಿದವರ ಬಗ್ಗೆ ಮಹಾತ್ಮರ ಚರಿತಾಮೃತ ಬಗ್ಗೆ ಮಠಗಳ ಕೊಡುಗೆ ಎಂಬುದರ ಬಗ್ಗೆ ಒಂದು ದೊಡ್ಡ ಗ್ರಂಥವನ್ನು ಮಾಡಿದರೆ ಒಳ್ಳೆಯದು ತಂದ್ಕೊಂಡಿದೆ. ಈ ಸಂವಿಧಾನ ನಾವು ನೋಡಿದಾಗ ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು ಇವುಗಳು ನಮ್ಮ ಸಂವಿಧಾನದಲ್ಲಿ ಸೇರ್ಕೊಂಡಿವೆ. ಬಹಳ ಸಂತಸದ ಸಂಗತಿ ಅಂದರೆ, ನಾವು ಸಂವಿಧಾನವನ್ನು ಓದಿದ್ರೆ ಶರಣರ ವಚನಗಳ ಛಾಯೆಗಳಿವೆ, ಬಸವಣ್ಣರ ವಚನಗಳ ಛಾಯೆ ಕಂಡುಬರ್ತದೆ. ಮಾನವ ಹಕ್ಕುಗಳು ಕೂಡ ಬಸವಣ್ಣವರ ಛಾಯೆ. ಎಲ್ಲರ ಸಮಾನ, ತಾರತಮ್ಯ ಬೇಡ, ಎಲ್ಲ ಮಾತುಗಳನ್ನು ಹೇಳಬೇಕಂತಂದ್ರೆ ಅವರೇನು ಚಿಂತನೆಯ ತತ್ವಗಳು ಸಂವಿಧಾನದಲ್ಲಿ ಅವೆಲ್ಲವುಗಳ ಪ್ರತಿಬಿಂಬವನ್ನು ಕಾಣ್ತದೆ. ಅದಕ್ಕೆ ಇಲ್ಲಿ ಒಂದು ಮಾತು ನಿಲ್ಲಿಸೋದು, ಪ್ರಧಾನಮಂತ್ರಿ ಮೋದಿಯವರು ಕೆಲವು ವರ್ಷಗಳಿಂದ ಲಂಡನ್ನಲ್ಲಿ ಥೇಮ್ಸ್ ನದಿ ದಂಡದಲ್ಲಿ ಬಸವಣ್ಣನ ಪುತ್ಥಳಿನ ಅನಾವರಣ ಮಾಡುವ ಒಂದು ಮಾತು ಹೇಳಿದರು. ಇಂಗ್ಲೆಂಡ್ದವರೆಲ್ಲ ದೇಶದಲ್ಲಿ ಮೊದಲನೇ ಪ್ರಜಾಪ್ರಭುತ್ವವನ್ನು ನಮ್ಮ ಕಲ್ಪನೆ ಅಂತ ಹೇಳಿದ್ರು. ಪ್ರಧಾನಿಯವರು ಹೇಳಿದ್ರು, ಇದು ನಿಮ್ಮ ಕಲ್ಪನೆ ಅಲ್ಲ, ನಿಮಗಿಂತ 600 ವರ್ಷದ ಮೊದಲು ಶರಣರು ಬಸವಣ್ಣವರ ಅನುಭವ ಕಟ್ಟಿರು, ಅದೇ ಮೊದಲನೇ ಪಾರ್ಲಿಮೆಂಟು, ಅದೇ ಮೊದಲನೇ ಪ್ರಜಾಪ್ರಭುತ್ವ. ಈ ನಮ್ಮನ್ನು ನಾವು ಗುರುತಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಈ ವಚನಗಳು ಮತ್ತು ಸಂವಿಧಾನಕ್ಕೆ ತುಲನೆ ಮಾಡಬೇಕಂತ ಅನಿಸ್ತಗಳು ಬಂದಿವೆ. ನಾನಿಲ್ಲಿ ಗುರುಗಳಿಗೆ, ಪೂಜ್ಯ ಸುತ್ತೂರು ಗುರುಗಳಿಗೆ, ಪೂಜ್ಯ ಬಾಪು ಬಸವಲಿಂಗ ಪಟ್ಟಣವರಿಗೆ, ಎಲ್ಲ ಗುರುಗಳು ಏನು ಮತ್ತು ಎಲ್ಲ ಚಿಂತಕರಿಗೆ, ಸಮಾಜ ಸುಧಾರಕರಿಗೆ, ರಾಜಕೀಯ ಧುರೀಣರಿಗೆ, ಸಮಾಜ ಎಲ್ಲ ವರ್ಗದವರಿಗೆ ನಾವೊಂದು ದೃಢ
ಸಂಕಲ್ಪ ಮಾಡೋದು, ಆ ಕನಸಿದೆ ವಚನ ವಿಶ್ವವಿದ್ಯಾಲಯ ಮಾಡೋದು. ವಚನ ವಿಶ್ವವಿದ್ಯಾಲಯ ಆಗಲೇಬೇಕು, ಅದು ಆಗಲೇಬೇಕಾದಂಥ ಕೆಲಸ. ಅದಕ್ಕೊಂದು ಕಾರಣ ಇದೆ. ನಾವು ಅನೇಕ ವಿಷಯದಲ್ಲಿ ನಾವು ಲೋಕಲ್ನಿಂದ ಬಂದಿನ ಗ್ಲೋಬಲ್ ಮಾಡಿದ್ವಿ. ಬಸವಣ್ಣ ಗ್ಲೋಬಲ್, ಆದರೆ ದುರ್ದೈವದಿಂದ ನಾವು ಅದು ಲೋಕಲ್ ಆಗಿ ಇತ್ತೀಚೆಗೆ ಪರವಾಗಿಲ್ಲ ಮುಂದೆ ಬರ್ತಾ ಇದ್ದೀವಿ. ಲೋಕಲ್ ಇದ್ದವರು ಗ್ಲೋಬಲ್ ಆಗಿದ್ದಾರೆ, ನಾ ಹೆಸರುಗಳಿಲ್ಲ. ಗ್ಲೋಬಲ್ ಇದ್ದವರು ಲೋಕಲ್ ಆಗಿದೆ. ನಾವು ಶರಣ ತತ್ವಗಳನ್ನ ಬಸವಣ್ಣನವರ ವಿಚಾರಧಾರಿನ ನಾವು ಗ್ಲೋಬಲ್ ಮಾಡಬೇಕಾದ್ರೆ ವಚನ ವಿಶ್ವವಿದ್ಯಾಲಯ ಒಂದು ದೊಡ್ಡ ಕೆಲಸ ಮಾಡ್ತಾರೆ. ಅದೇನಂದ್ರೆ ಸಂಶೋಧನೆ, ಪ್ರಕಟಣೆ. ಈಗ ಒಂದೇ ಒಂದು ಭಾವ ಬೇಕಿಲ್ಲ. ಕಾಯಕ ದಾಸೋಹ, ಕಾಯಕ ದಾಸೋಹ ಈ ಕಲ್ಪನೆಯ ಮೇಲೆನೆ ಕಾಯಕ ದಾಸೋಹ ವಿಶ್ವದಲ್ಲಿ ಅನನ್ಯ ಅಪರೂಪದ ಕೊಡುಗೆ. ಇದರಲ್ಲಿ ಬಹಳ ಅಡಕವಾಗಿದೆ. ಒಂದೊಂದು ವಚನದ ಒಂದೊಂದು ವಿಷಯದಲ್ಲಿ ಸಂಶೋಧನೆ ಮಾಡಿ ಇಡೀ ಮನುಕುಲಕ್ಕೆ, ಮಾನವ ಕುಲಕ್ಕೇನೆ ಬೇಕಾದಂಥದ್ದು ಈ ವಚನ ಸಾಹಿತ್ಯ, ಶರಣರ ತತ್ವಗಳು, ಬಸವಣ್ಣವರ ತತ್ವ ಅಂತಕ್ಕಂಥ ಸಿದ್ಧಪಡಿಸಿ ಇದನ್ನು ವಿಶ್ವಮಾನ್ಯ ಮಾಡಬೇಕಾದ್ರೆ ವಚನ ವಿಶ್ವವಿದ್ಯಾಲಯ ಬಹಳ ಅವಶ್ಯಕತೆ. ಅದನ್ನು ನಾವು ಸ್ಥಾಪನೆ ಮಾಡೋದು ಬಹಳ ಪೂಜ್ಯತೆ. ಈಗಾಗಲೇ ಹೇಳಿದ್ದಾರೆ, ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಈ ಅನುಭವ ಮಂಟಪ ಈಗ ಮತ್ತೆ ಮುಂದಿನ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕದಲ್ಲಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ವಚನ ವಿಶ್ವವಿದ್ಯಾಲಯ ಆದಮೇಲೆ ಸಂಶೋಧನೆ ಮಾಡಿ ಬಸವಣ್ಣ ಕೇವಲ ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ, ವಿಶ್ವದ ಸಾಂಸ್ಕೃತಿಕ ನಾಯಕ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಲೋಕಸಭಾ ಸದಸ್ಯರು ಶ್ರೀಮಾನ್ ಸಾಗರೇಶ್ವರ ಕಂಠೇವರಿದ್ದಾರೆ, ಯುವಕರು. ಅವ್ರನ್ನ ಒಂದು ನೆಪವಾಗಿ ಇಟ್ಕೊಂಡು ಮಾತಾಡ್ತಾರೆ. ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಲೋಕಸಭೆಗೆ ಆಯ್ಕೆಯಾದವರು ಸಾಗರ್ ಕಂಠೆ ಅನ್ಕೊಂಡಿದ್ದಾರೆ. ನಾನು 2009ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಘಟಕೋತ್ಸವ ಭಾಷಣ ಮಾಡ್ತೇನೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಇಟ್ ಈಸ್ ಯಂಗಿಸ್ತಾನ್ ವಿಚ್ ಕ್ಯಾನ್ ಮೇಕ್ ಬೆಟರ್ ಹಿಂದೂಸ್ತಾನ್. ಯುವಕರ ಮನಸ್ಸು ಮಾಡಿದ್ರೆ ನಮ್ಮ ದೇಶವನ್ನು ಚೆನ್ನಾಗಿ ಮಾಡ್ತಾರೆ. ಸಾಗರ್ ಕಂಠೇವರು ನಿಮಗೆ ನಾವು ಕೂಡ ಇದ್ದವರು ಯಾರಿಗೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯ ನಮ್ಗೆ ಬೇಕು. ಆದರೆ ಈಗ ಏನಂದ್ರೆ ಇನ್ನೊಂದು ಭಾಗ್ಯ, ದೊಡ್ಡ ಭಾಗ್ಯ ಇದೆ, ಸ್ಪೆಷಲಿ ಯುವಕರಿಗೆ, ಇನ್ನೊಂದರಿಗೆ. ಏನು ಭಾಗ್ಯ? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದ್ರೂ ಕೂಡ ಭವ್ಯ, ಬಲಿಷ್ಠ, ಆರೋಗ್ಯಕರ ಮತ್ತು ನೆಮ್ಮದಿಯ ಭಾರತವನ್ನು ಕಟ್ಟುವ ಅವಕಾಶ ಇದೆ. ಅಂತಹ ಭಾರತವನ್ನು ಕಟ್ಟುವ ಅವಕಾಶ ನಿಮ್ಮಂತ ಯುವಕರು ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ದುರ್ದೈವತೆ, ಕ್ಯಾಸ್ಟ್, ಕ್ರೈಮ್, ಕರಪ್ಷನ್ ಅಂಡ್ ನೆಪೋಟಿಸಮ್, ಜಾತಿ, ಅಪರಾಧ, ಭ್ರಷ್ಟಾಚಾರ ಒಂದು ರೀತಿಯ ಕ್ಯಾನ್ಸರ್. ಅವುಗಳ ಬದಲಾಗಿ ನಾವು ಏನ್ಬೇಕಂದ್ರೆ ಇವತ್ತು ನಮ್ಮ ದೇಶಕ್ಕೆ ದೊಡ್ಡ ಅವಶ್ಯಕತೆ ಅಂದರೆ ಹೆಚ್ಚಿನ ಸಂಖ್ಯೆಯ ಯುವಕರು. ಎಂಥ ಯುವಕರು? ಬರೇ ಜನಸಂಖ್ಯೆ ಅಲ್ಲ, ಎಂಥ ಯುವಕರು ಯೋಗ್ಯತೆ, ಶೀಲ, ಅನುಕಂಪ ಮತ್ತು ಬದ್ಧತೆಯಿಂದ ಯುವಕರು. As against caste, crime and corruption, we want competent, committed, compassionate youth. ಆವಾಗ ನಮ್ಮ ದೇಶದ ಭವಿಷ್ಯನ ಚೆನ್ನಾಗಿ ಮಾಡಕ್ಕೆ ಬರ್ತದೆ. ನಾವು ಆದರ್ಶ ಬದುಕು, ಕೊನೆಯದಾಗಿ ಬಂದ ಮಾತುಗಳು, ಆದರ್ಶ ಬದುಕು ಅಂದ್ರೆ ಏನು, ಹೇಗೆ ಆದರ್ಶ ಬದುಕು? ನಾನು ಇತ್ತೀಚೆಗೆ ನನ್ನ ಒಂದು ಪುಸ್ತಕ ಬಿಡುಗಡೆಯಾಗಿದೆ, ಸಂಜೆಗೊಂದು ನುಡಿ ಚಿಂತನ 365. ಅದಕ್ಕೆ ಮಾತು ಬರೆದಿದ್ದೀನಿ. ಆದರ್ಶ ಬೇಕಂದ್ರೆ ಜೀವನ ಆದರ್ಶಕ್ಕೆ, ಆಡಂಬರಕ್ಕಲ್ಲ. ಜೀವನ ಪರೋಪಕಾರಕ್ಕೆ, ಸ್ವಾರ್ಥಕ್ಕಲ್ಲ.
ಜೀವನ ಪ್ರಯೋಜನಕ್ಕೆ ಪ್ರಚಾರಕ್ಕಲ್ಲ, ಜೀವನ ಪ್ರೀತಿ ಮಾಡುವುದಕ್ಕೆ ದ್ವೇಷ ಮಾಡುವುದಕ್ಕಲ್ಲ, ಜೀವನ ಬಾಗಿ ನಡೆಯುವುದಕ್ಕೆ ಬೀಗಿ ಹಾಳಾಗುವುದಕ್ಕಲ್ಲ. ಇದು ಆದರ್ಶ. ಇದು ನಾನು ನೋಡಿದೆ, ಇದು ಆದರ್ಶ ಸರಿ ಇತ್ತು ಅದರ ಹುಡುಕೋ ಪ್ರಯತ್ನ ಮಾಡೋಣ, ಹುಡುಕಿ ಒಂದು ಪಟ್ಟಿ ಮಾಡೋಣ ಅಂತ ಮಾಡ್ತೇನೆ. ಭಾಳ ಕಷ್ಟ, ಭಾಳ ಜನ ಸ್ವಲ್ಪ ಜನ ಸಿಗ್ತದೆ. ಈ ಸಂದರ್ಭದಲ್ಲಿ ಮಾಡಿ ನಾ ಪಟ್ಟಿ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಪೂಜ್ಯ ಗುರು ಬಸವಲಿಂಗ ಪಟ್ಟದೇವರು ಈ ಪಟ್ಟಿಯಲ್ಲಿ ಬರ್ತಾರೆ. ಅವ್ರ ಹೆಸರು ಸೇರಿಸಬಹುದು ಅಂತ ನಾವು ನಿಜವಾದ ಯಶಸ್ಸು, ಯಾರ ನಿಜವಾದ ಯಶಸ್ಸು ಏನಂದ್ರೆ ನಾವು ಎಷ್ಟು ಹಣ ಗಳಿಸಿದ್ದೀವಿ, ಯಾವ ದೊಡ್ಡ ಖುಷಿಯಲ್ಲಿದ್ದೀವಿ, ಎಷ್ಟು ಶ್ರೀಮಂತರಾಗಿದ್ದೀವಿ, ಎಷ್ಟು ಬಲಶಾಲಿಗಳಿಲ್ಲ. ನಮ್ಮ ನಿಜವಾದ ಯಶಸ್ಸು ನಮ್ಮ ಹೆಸರು ಹೇಳಿದ ತಕ್ಷಣ ನಮ್ಮ ಅನುಪಸ್ಥಿತಿಯಲ್ಲಿ ಯಾರ ದೊಡ್ಡವರ ಹೆಸರುಗಳನ್ನು ಹೇಳಿದರೆ ಎಷ್ಟು ಮಂದಿ ಮುಖದ ಮೇಲೆ ನಗು ಬರ್ತದೆ, ಅಥವಾ ನಿಜವಾದ ಯಶಸ್ಸಿನ ಒಂದು ಗುಟ್ಟು. ಇನ್ನೊಂದು, ಪ್ರತಿಯೊಬ್ಬರ ಜೀವನದಲ್ಲಿ ಅಕೌಂಟ್ ಬುಕ್, ಪಾಸ್ಬುಕ್, ಬ್ಯಾಂಕಿನ ಅಕೌಂಟ್ ಬುಕ್. ನಾವು ಮಾಡಿದ ಒಳ್ಳೆಯ ಕೆಲಸ ಬಗ್ಗೆ ಒಂದು ಅಕೌಂಟ್ ಇರ್ತದೆ, ಅದನ್ನು ಆಡಿಟ್ ಮಾಡ್ಬೋದು. ಕೊನೆಗೆ ಆಡಿಟ್ ಮಾಡಿದಾಗ ಅದೊಂದು ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ಕ್ರೆಡಿಟ್ ಒಳ್ಳೆಯ ಕೆಲಸ ಕ್ರೆಡಿಟ್ ಬ್ಯಾಲೆನ್ಸು ಭಾಳ ದೊಡ್ಡ ಬ್ಯಾಲೆನ್ಸ್ ಬರಬಾರ್ದಿದೆ. ದೊಡ್ಡವರಾಗೋದು ಹೇಗೆಂದರೆ ನಾವು ಆಸ್ತಿ ಅಧಿಕಾರ ಶಕ್ತಿ ದೊಡ್ಡವಾಗಲ್ಲ, ಇನ್ನೊಬ್ಬರಿಗೆ ಬೆಳಕಾದಾಗ ಇನ್ನೊಬ್ಬರಿಗೆ ಬೆಳೆಸಿದಾಗ ದೊಡ್ಡವಾಗ ಇದಾಗೋದಿಲ್ಲ. ಇದಕ್ಕೊಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಒಂದು ಕ್ಲಾಸ್ನಲ್ಲಿ 9ನೇ ರ್ಯಾಂಕ್ ಹುಡುಗ 10ನೇ ರ್ಯಾಂಕ್ ಹುಡುಗ ಕಪಾಳ ಕೊಡೋದು. ಆ 8ನೇ ರ್ಯಾಂಕ್ ಕೇಳಿದ ಯಾಕೆ ಕೊಡ್ತೀಯ ಅಂತ. ನಾನು 9ನೇ ರ್ಯಾಂಕ್ ಇದ್ದೀನಿ, ನಾನು ನಿನ್ನ ಹೊಡಿಬಹುದು, ನನಗೆ ಕಮ್ಮಿ ರ್ಯಾಂಕ್ ಇದ್ದೀನಿ. 8ನೇ ರ್ಯಾಂಕ್ ಹುಡುಗ 7ನೇ ರ್ಯಾಂಕ್ ಕಪಾಳ ಕೊಡೋದು. ಇದು ಹಾಗೆ ಹೇಳಿದ್ರು. ಕೊನೆಗೆ ಜೀರೋ ಇದ್ದವ ಅಂಚಿ ಒಂದು ಮೂಲಿಗೆ ಇಟ್ಟ. ಒಂದು ಹೇಳ್ತು, ಏತಮ್ಮ ನೀನು ಅನ್ಸ್ಕೊಳ, ನೀನು ಬಾ, ನೀನೇನು ಅಂದ ಅವಶ್ಯಕತೆ ಇರ್ತದೆ. ನಾನು ನೀನು ಎಡಭಾಗದಲ್ಲಿ ಬಂದು ನಿಲ್ತೀನಿ ಅಂತ. ಎಡಭಾಗದಲ್ಲಿ ಬಂದು ನಿಂತಾಗ ಏನಾಗ್ತದೆ, 0ದ ಎಡಭಾಗದಲ್ಲಿ 1 ಹೋದರೆ 10 ಮಾಡತಕ್ಕಂಥ ಕೆಲಸ 9ನೇ ರ್ಯಾಂಕ್ ಹುಡುಗ 1ನೇ ರ್ಯಾಂಕ್ ಹುಡುಗ. ಆದ್ದರಿಂದ ಅವ್ನು ಇನ್ನೊಬ್ಬರನ್ನ ಬೆಳೆಸಿ ದೊಡ್ಡವರಾದಾಗ ನಾವು ದೊಡ್ಡವರಾಗ್ತೀವಿ. ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ, ಇಂಥ ಅವಕಾಶವನ್ನು ನಾವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕೆಂಬುದು ಮಾತನ್ನು ಇಲ್ಲಿ ಹೇಳ್ತಾ, ನಮ್ಮ ನಡೆಯಲ್ಲಿ ಶೌಚನೀಯತೆಯಲ್ಲಿ ನಮ್ಮ ನಿರ್ಧಾರಗಳು ಗಟ್ಟಿಯಾಗಲಿ, ಸ್ವತಂತ್ರ ಆದಮೇಲೆ ನಾವು ಒಳ್ಳೆಯ ದೇಶ ಕಟ್ಟೋಣ. ನಾವು ಭಾರತೀಯರು ಎಂದು ಅಭಿಮಾನ ಹೇಳ್ತಕ್ಕಂಥ ದೇಶ ಕಟ್ಟೋಣ. ಕನ್ನಡಗಳನ್ನು ಬೆಲೆ ಕೇಳತಕ್ಕಂಥ ಕನ್ನಡ ನಾಡನ್ನು ಕಟ್ಟೋಣ. ಪ್ರೀತಿಯಿಂದ ವಿಶ್ವಮಾನವಂಥ ಬಸವಣ್ಣನ ವಿಶ್ವಮಾನತೆಯನ್ನು ಕಟ್ಟೋಣ. ಇವನಾರವ ಅನ್ನೋದೇ ನಮ್ಮ ಪ್ರತಿ ವಚನಾಂಗಗಳು. ಆದರೆ ಇನ್ನೊಬ್ಬರು ಇವತ್ತು ನಮ್ಮವರು ಅಂತಕ್ಕಂಥ ರೀತಿ ನಾವು ಮಾಡಬೇಕು. ಈಗ ನಾವೆಲ್ಲ ಉಪಕಾರ ಮಾಡಿದ್ರು ಈ ಸಮಾಜ ಎಲ್ಲರನ್ನ ತಗೊಂಡು ಹೋಗಿದೆ, ಎಲ್ಲರೂ ನಮ್ಮನ್ನು ಬೆಳೆಸಿದೆ, ಶರಣಕ್ಕೆ ಹೋಗಬೇಕು. ಆದರೆ ಆ ಭಾವನೆ ಎಲ್ಲರೂ ಇದೆಯಾ? ಕಷ್ಟದ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಆ ಭಾವನೆ ಎಲ್ಲರಿಗೂ ಕಾಣ್ತಾ ಇದೆ. ಇದು ನಮ್ಮ ಕರ್ತವ್ಯ. ಇನ್ನೊಬ್ಬರು ಅವರು ನಮ್ಮವರ ರೀತಿಯಲ್ಲಿ ನಾವು ಕೆಲಸ ಇವನಾರ ಅಂತಲ್ಲದೆ ಇನ್ನೊಬ್ಬರು ನಮ್ಮವರನ್ನ ರೀತಿ ನಾವು ಕೆಲಸ ಮಾಡಿದರೆ ಅದು ನಮ್ಗೆ ಶ್ರೇಯಸ್ಸಾಗ್ತದೆ, ಒಳ್ಳೆಯದಾಗ್ತದೆ. ಆದ್ದರಿಂದ ನಾವು ನಮ್ಮ ದೃಷ್ಟಿಯಿಂದ ಇನ್ನೊಬ್ಬರ ದೃಷ್ಟಿಯಲ್ಲಿ ನಾವೇನು ಮಾಡಬೇಕಂತ ಈ ಒಂದು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಾವು ಪ್ರೇರಣೆ ಪಡೆದು ನಮ್ಮ ಇತಿಮಿತಿಯಲ್ಲಿ ನಾವೇನು ಒಳ್ಳೆಯದು ಮಾಡೋಕ್ಕೆ ಸಾಧ್ಯತೆ ಅದನ್ನು ಸಮಾಜಕ್ಕೆ ಮಾಡೋಣ ಅಂತ ಮತ್ತೊಮ್ಮೆ ಹೇಳಿ, ನನಗಿಂತ ಒಂದು ಅಮೃತ ಮಹೋತ್ಸವದ ವಾರದಲ್ಲಿ ನನಗೆ ಸುವರ್ಣ ಅವಕಾಶ ನೀಡಿದಂಥ ಈ ಸ್ವಾಗತ ಸಮಿತಿಗೆ ಪೂಜೆಗೆ ನನ್ನ ಅತ್ಯಂತ ಹೃದಯದ ಅಂತರವಾದ ಕೃತಜ್ಞತೆ ಸಲ್ಲಿಸಲಿ. ನಾನು ಭಾಗ್ಯವಂತ ತಿಳ್ಕೊಂಡಿದ್ದೀನಿ. ಒಂದು ಮಾತು ನಾವು ಮುನ್ನೋರಿಗಳಕ್ಕಿಂತ ಮೊದಲು ನಾವು ಮಾಡಬೇಕು. ಅದು ನಮ್ಮಿಂದಲೇ ಪ್ರಾರಂಭ ಆಗುತ್ತೆ. ಇಲ್ಲಿ ನಾನು ಮಾಡಲಾರ್ದ ಮಾತಾಡಬೇಕಂತ ಅಧಿಕಾರ ಇಲ್ಲ
ಮತ್ತು ಸರಿಗಳಲ್ಲ ಮಾತಾಡ್ತಕ್ಕಂಥದ್ದು ನಿಮ್ಗೆ ಶಕ್ತಿ ಮತ್ತು ಅಧಿಕಾರ ಕೊಡ್ಬೇಕಾದ್ರೆ ನಾವು ಮೊದಲಾಗ ನಡ್ಕೊಂಡಿರ್ಬೇಕು. ಅದಕ್ಕೆ ಒಬ್ಬರು ಇಂಗ್ಲೀಷ್ನ ಥಾಮಸ್ ಕಾರ್ಲೈಲ್ ಅಂತಿದ್ದಾರೆ, ಬಸವಣ್ಣವ್ರು ಹೇಳಿದ್ರು ಲೋಕದಲ್ಲಿ ಏನೈತೆ ನಿಮ್ಮಲ್ಲಿ ಲೋಕವನ್ನು ತಿಳಿದುಕೊಳ್ಳಿ. ಅದೇ ಮಾತು ಇಂಗ್ಲೀಷ್ ಆತರ ಹೇಳಿದ್ರು, ಡೋ ನಾಟ್ ವರಿ ಅಬೌಟ್ ಅದರ್ಸ್, ಯು ಬಿ ಆನೆಸ್ಟ್, ಫಸ್ಟ್ ಯು ಬಿ ಆನೆಸ್ಟ್, ದರ್ ಬಿ ಒನ್ ಸ್ಕೌಂಡ್ರಲ್ ಲೆಸ್ ಇನ್ ದ ವರ್ಲ್ಡ್. ನೀವು ಪ್ರಾಮಾಣಿಕರಾಗಿ ನೀವೊಬ್ಬರು ಒಳ್ಳೆಯರಾಗ್ತಾರೆ. ಕೊನೆಗೆ ಅವಕಾಶಕ್ಕಾಗಿ ಅದರಲ್ಲೂ ಸುತ್ತಲೂ ಶ್ರೀಗಳ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಇಷ್ಟೆಲ್ಲ ನೀವು ಅತ್ಯಂತ ಸಮಾಧಾನದಿಂದ ನಾನು ಮಾತು ಕೇಳಿದ್ದೀನಿ. ನಿಮಗೆಲ್ಲ ನಮಸ್ಕಾರ, ಧನ್ಯವಾದಗಳು.